ಇನ್ನು ಉಳಿದಂತೆ 4 ಹಾಡುಗಳನ್ನ ಚಿತ್ರತಂಡ ನಿಮ್ಮ ಮುಂದಿಡಬೇಕು ಅನ್ನೋ ಅಪೇಕ್ಷೆ ಇದೆ. ಹುಲಿ ಬೀರ ಸಿನಿಮಾದ ಆಡಿಯೋ ಲಾಂಚ್ ಆಗ್ತಾ ಇದೆ. ಸಾಯಿ ಸ್ಟಾರ್ ಸಿನಿಮಾ ಸರಿ ನಮ್ಮ ರೂರಲ್ ಸ್ಟಾರ್ ಅಂಜನ್ ಅವರು ನಾಯಕ ನಟನಾಗಿ ಕಾಣಿಸಿಕೊಂಡಿರುವಂತಹ ಸಿನಿಮಾ ಹುಲಿ ಬೀರ. ಸಂಪೂರ್ಣ ಉತ್ತರ ಕರ್ನಾಟಕ ಭಾಷೆ ಹಾಗೂ ಸೊಗಡನ್ನ ಈ ಸಿನಿಮಾ ತಮಗಾಗಿ ಹೊತ್ತು ತರುತ್ತಿದೆ. ಇಡೀ ತಂಡಕ್ಕೆ ಶುಭಾಶಯಗಳನ್ನ ತಿಳಿಸೋಣ. ನಮ್ಮ ನಿರ್ದೇಶಕರು ಮಲ್ಲಿಕಾರ್ಜುನ್ ಸರ್, ಅಭಿನಂದನೆಗಳು ತಮಗೆ. ಆಲ್ ದ ವೆರಿ ಬೆಸ್ಟ್ ಟು ಹೋಲ್ ಟೀಮ್. ತುಂಬಾ ದೊಡ್ಡ ಹೆಸರು UK ನಲ್ಲಿ ನಿಮ್ದು, ಅಂದ್ರೆ ಉತ್ತರ ಕರ್ನಾಟಕದಲ್ಲಿ. ಇಡೀ ಉತ್ತರ ಕರ್ನಾಟಕದ ಕಲಾವಿದರು ಮತ್ತೆ ಇದರಲ್ಲಿ ಆಕ್ಟ್ ಮಾಡಿದಂತ ಪ್ರತಿಯೊಬ್ಬರು ಕೂಡ ಅಭಿನಂದನೆಗಳು. ತುಂಬಾ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಗ್ಯಾರಂಟಿ ಅದಕ್ಕೆ ಒಂದಾಡಂತೂ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಎಲ್ಲ ಹಾಡು ತುಂಬಾ ಚೆನ್ನಾಗಿದೆ. ಒಂದು ಯಾವುದೊಂದು ನಮ್ಮ ಫಸ್ಟ್ ಹಾಡು ನೋಡಿದ್ವಲ್ಲ, ಜಿಗ್ರಿ ದೋಸ್ತ. ಯಾಕೆ ಜಿಗ್ರಿ ದೋಸ್ತ ಅಂತ ಹೇಳ್ತಾ ಇದೀನಿ ಅಂದ್ರೆ, ನಮ್ಮ ಪತ್ರಿಕಾ ಮಿತ್ರರು ವಾಸು ಸಾಹೇಬ್ರು ಇದ್ದಾರೆ, ಮನು ಅವರು ಇದ್ದಾರೆ, KN ನಾಗೇಶ್ ಕುಮಾರ್ ಅವರು, ಎಲ್ಲ ಜಿಗ್ರಿ ದೋಸ್ತ ಇಲ್ಲಿ ಇರೋದು. ಯಾಕಂದ್ರೆ ಬರ್ತಾನೆ ಒಂದು ಗ್ರಾಮ್ಫೋನ್ ರೆಕಾರ್ಡ್ ನೋಡಿದೆ ಅಲ್ಲಿ. ಅದನ್ನ ಒಂದು ಮೂಲೆಗೆ ಎಲ್ಲಿ ಮಂಜು ಎಲ್ಲಿದ್ದೀರಿ, ನಮ್ಮ ಈ ಮಂಜು ಗ್ರಾಮ್ಫೋನ್ ರೆಕಾರ್ಡ್ ಇದರಲ್ಲೂ ಸಣ್ಣ ಘಟನೆ ಆಯಿತು, ಅದಕ್ಕೆ ಹೇಳಲೇಬೇಕಿದು. ಇಡೀ ಜೀವನವನ್ನೇ ನಾವು ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಕಟ್ಕೊಂಡಿದ್ದು ಇದರಿಂದ. ನಾವು ಇದು ಒಂದು ಮೂಲೆಯಲ್ಲಿ ಅಂದ್ರೆ ಹೇಳಕ್ಕಾಗೋದಿಲ್ಲ, ಅದೊಂದು ಕಡೆ ಇಟ್ಟಿದ್ರು ಶೋ ಪೀಸ್ ತರ. ಸೊ ಶೋ ಪೀಸ್ ಅಲ್ಲ ಇದು, ಮಣ್ಣಿನ ರೆಕಾರ್ಡು, ಆಮೇಲೆ ವಿನಿಯಲ್ ರೆಕಾರ್ಡು, ಆಮೇಲೆ ಧ್ವನಿ ಸುರುಳಿ, CD, MP3, ಪೆನ್ ಡ್ರೈವು, ಇವಾಗ ಎಲ್ಲ ಡಿಜಿಟಲ್ ಡ್ರೈವು. ಸೊ ಈ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು. ಬಟ್ ಅಲ್ಲಿ ಬಂದಕ್ಕೇನೆ ನಮ್ಮ PR ನಾಗೇಂದ್ರ ಸರ್ ಇದ್ರು. ಅವ್ರಿಗೆ ಒಂದು ಮಾತಿದೆ, ನೋಡಿ ಅಣ್ಣ ಇದಕ್ಕೆ ನೀಡ್ಲೂ ಇಲ್ಲ, ತುಂಬಾ ಅದ್ಭುತವಾಗಿದೆ, ಎಲ್ಲ ಕಟ್ಟಾಗ್ಬಿಟ್ಟಿದೆ ಅಲ್ಲಿ ಇಟ್ಟಿದ್ದಾರೆ ನೋಡಿ ಅಂದ್ರೆ. ತುಂಬಾ ನೋವಾಯ್ತು ನನಗೆ ನೋಡಿದಾಗ. ಇದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಏನೇ ಸಂಗೀತ ಕ್ಷೇತ್ರ ಮತ್ತೆ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 1000 ಏನೇ ಬರ್ಬೋದು, ಆದ್ರೂ ಕೂಡ ತಾಯಿ ಇದು ಮಹಾತಾಯಿ. ಇದು ಮಹಾತಾಯಿ. ಇದರಿಂದನೇ ನಾವೆಲ್ಲ ಬಂದಿದ್ದು. ತಾಯಿನ ಬರೆಯಂಗಿಲ್ಲ. ಯಾರೋ ಬೆಳಿಗ್ಗೆ ವಾಕ್ ಮಾಡ್ತಾ ಇರುವಾಗ ಯಾರೋ ಒಂದು ಮಾತು ಹೇಳಿದ್ರು, ಬಹಳ ಜನ ಸ್ನೇಹಿತರು ನನಗೆ, ಸರ್ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ತಾಯಿಗೆ ಸೋಫಾ ಮತ್ತೆ ಹಳೆಯ ಹಾಸಿಗೆ ಇದೆಲ್ಲ ಹೊರಗಡೆ ಹಾಕ್ಬಿಡಿ ಅಂತ ಹೇಳ್ತಾರಂತೆ. ಅದು ಹೋಲಿಸ್ತಾ ಇದ್ದಾರೆ ತಂದೆ ತಾಯಿಂದರಿಗೆ. ಸಮಾಜ ಎಷ್ಟು ಕೆಟ್ಟದಾಗಿದೆ ಅಂತಂದ್ರೆ, ಯಾರೋ ಒಂದು ಆಫೀಸರ್ ಹೇಳ್ತಾ ಇದ್ರು, ಏನಪ್ಪ ಏನ್ ಸರ್ ಹಿಂಗೆ ಗಾಬರಿ ಆಗ್ಬಿಟ್ಟು ಬೆಳಿಗ್ಗೆ. ನಾನು ಅದೇ ನಮ್ಮ PA ಫೋನಲ್ಲಿ ಮಾತಾಡ್ತಾ, ಸಾರಿ ಕಾರಲ್ಲಿ ಬರ್ತಾ ಅದನ್ನೇ ಮಾತಾಡ್ಕೊಂಡು, ಏನ್ ಈ ತರ ಆಗ್ಬಿಟ್ಟಿದೆ ಸಮಾಜ, ಏನ್ ಸಂಸ್ಕಾರ ಇದು ಅಂತ. ಹಾಸಿಗೆಗೆ, ಹಳೆಯ ಹಾಸಿಗೆಗೆ, ಸೋಫಾಗೆ ತಂದೆ ತಾಯಿನ ಹೋಲಿಸ್ತಾರೆ. ಮದುವೆ ಆಗ್ಬೇಕು ಹುಡುಗನ ಜೊತೆಲಿ, ಬಟ್ ತಂದೆ ತಾಯಿ ಇರಬಾರ್ದು, ಆ ಪರಿಸ್ಥಿತಿ ಆಗಿದೆ. ಸೊ ಅದೇ ರೀತಿ ಇದು ಕೂಡ ಅದೇ ರೀತಿ ಹೋಲಿಸಿ ಆ ತರ ಮಾಡಬೇಡಿ. ಇದು ಬಹಳ ವ್ಯಾಲ್ಯೂ ಇದೆ. ತಂದೆ ತಾಯಿಗೆ ರೆಕಾರ್ಡ್. ಸೊ ಅದ್ಭುತವಾಗಿ ಹಾಡುಗಳು ಮೂಡಿ ಬಂದಿದೆ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲ ಹಾಡುಗಳು ಕೂಡ ಮಿಲಿಯನ್ಸ್ ಅಂತ ಹೇಳೋದಕ್ಕಿಂತ ಲಕ್ಷಾಂತರ ಜನ ಕೇಳಿ ಆನಂದಿಸ್ಲಿ. ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ. ವೀರ್ ಸಮತ್, ಯು ಡನ್ ಎ ವಂಡರ್ಫುಲ್ ಜಾಬ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು ಲಹರಿ ವೇಲು ಸರ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾವು ಕೂಡ ಆಶಿಸ್ತೇವೆ. ವೇಲು, ಯಾಕಂದ್ರೆ 50 ವರ್ಷದ ಹಿಂದೆ ಮಾಡಿದ್ದನ್ನ ನೆನೆಸ್ಕೊಂಡು ಅವ್ರಿಗೆ ಫಸ್ಟ್ ಕ್ಯಾಸೆಟ್ ನಾನು ಅವ್ರಿಗೆ ಮಾಡಿದ್ದೀನಿ ಅಂತ ನನ್ಗೆ ಗೊತ್ತಿಲ್ಲ, ಇವರೇ ಕರೆದು ನನ್ಗೆ ಅವಾಗ ಮಾಡಿಸಿದ್ದು ಇವತ್ತು ನಂಗೆ ನೆನಪಾಗತ್ತೆ, ಭಾಳ ಸಂತೋಷ ಆಗುತ್ತೆ. ಆಮೇಲೆ ಈಗ ಈ ಚಿತ್ರದ ಬಗ್ಗೆ ಹೇಳಬೇಕು. ಸಮರ್ಥ್ ಸರ್, ನೀವು ತುಂಬ ಪಕ್ಕಾ ದೇಸಿ ಏನು ಸಬ್ಜೆಕ್ಟ್ಗೆ ಯಾವ ಥರ ಮ್ಯೂಸಿಕ್ ಮಾಡಬೇಕು ಹಾಗೆ ಮಾಡಿದ್ದೀರಿ. ತುಂಬ ಚೆನ್ನಾಗಿ ಬಂದಿದೆ. ಎಸ್ಪೆಷಲಿ ಎಲ್ಲ ಮುಂದು ಇದಕ್ಕೆ ಏನು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಬೇಕು ಅದನ್ನೇ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಖಂಡಿತವಾಗ್ಲೂ ಆ ಸಾಂಗು ಎಲ್ರಿಗೂ ಭಾಳ ಇಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ಸಾಂಗು, ಅದು ಕೂಡ ಇವ್ರು ಹೇಳಿದಾಗೆ ಜಿಗರಿ ದೋಸ್ತ್, ಅದು ಕೂಡ ಈಸಿಯಾಗಿ ಮಾಸಿಗೆ ಅಟ್ರಾಕ್ಟ್ ಆಗುತ್ತೆ. ಆಮೇಲೆ ಕ್ಯಾಮ್ರಾಮನ್ ಅವರು ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಬಾದಾಮಿ ಆಸುಪಾಸು, ನಾನು ಅಂದ್ಕೊಂಡೆ ನಮ್ಮೂರು ಗಜೇಂದ್ರಗಡ ಹತ್ರ, ಎಲ್ಲಿ ಗಜೇಂದ್ರಗಡದ ಗುಡ್ಡನ ತೊಗೊಂಡ್ಬಿಟ್ಟಿದೆ ನಾನು ಇವರು ಅಂದ್ಕೊಂಡೆ. ಇಲ್ಲ, ಬಾದಾಮಿ ಹತ್ರ ಎಲ್ಲ ತೊಗೊಂಡೆ. ತುಂಬ ಚೆನ್ನಾಗಿ ಕ್ಯಾಮರಾ ವರ್ಕ್ ಇದೆ. ಮತ್ತು ಡೈರೆಕ್ಟರ್ ಕೂಡ ಇಷ್ಟು ನ್ಯಾಚುರಲ್ ಸೀನ್ಸ್ ಕಾಣುತ್ತಂದರೆ ಎಲ್ಲೂ ನಾನು ಈ ಥರ ಸೀನೇ ನೋಡಲಿಲ್ಲ ನೋಡಿ. ಎಷ್ಟು ಆ ಕುರಿಗಳಾಗಲಿ, ಬೆಟ್ಟಗಳಾಗಲಿ, ಇದಾಗಲಿ, ಆಮೇಲೆ ಅಲ್ಲಿ ಹೊಲದಲ್ಲಿ ಓಡಾಡೋ ಜನ, ಪ್ರತಿಯೊಂದು A to Z ನಮ್ಮೂರನ್ನ ನಾನು ಮತ್ತೆ ನೋಡೋಷ್ಟು ಸಂತೋಷ ಆಯಿತು. ಹ್ಯಾಟ್ಸ್ ಆಫ್ ಟು ದಿ ಡೈರೆಕ್ಟರ್, ಪ್ರೊಡ್ಯೂಸರ್ಸ್, ಎವ್ರಿಬಡಿ. ಇದು ಪಿಕ್ಚರ್ ತುಂಬ ಸಕ್ಸಸ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು. ಕರ್ನಾಟಕದ ಗ್ರ್ಯಾಂಡ್ ಟ್ರಯಾನ್ ಅದು ತೋರಿಸ್ಬಿಟ್ಟಿದ್ದಾರೆ. ಅಮೆರಿಕಾಗೆ ಹೋಗೋ ಅವಶ್ಯಕತೆ ಇಲ್ಲ, ಪಟ್ಟಣದಲ್ಲೇ ಇದೆ. ಅದಕ್ಕೆ ನೀವು ಹೇಳಿದ್ರಲ್ಲ,
ನಾನು ಹಿಂದಕ್ಕೆ ಅವಾಗ ಸುಮಾರು ಒಂದು 20-30 ವರ್ಷದಿಂದ ನಾವು USA ಪ್ರೋಗ್ರಾಮ್ ಹೋದಾಗ ಅಲ್ಲಿ ಎಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಒಬ್ಬರು ಬನ್ನಿ ಸರ್ ನಿಮ್ಗೆ ಇಲ್ಲಿ ಒಂದು ಭಾಳ ವಿಶೇಷವಾಗಿ ತೋರಿಸ್ತೀನಿ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಏನಂದರೆ ಗ್ರ್ಯಾಂಡ್ ಕ್ಯಾನಿಯನ್. ಅದು ಇದೇ ಥರನೇ ಬೆಟ್ಟ ಇರೋದು. ನಾದ್ರೆ ನಮ್ಮ ಗಜೇಂದ್ರಗಢದಲ್ಲೇ ಇದೆ ರೀ ಅದನ್ನೆಲ್ಲ, ಇದೇನು ನಮ್ಗೇನು ದೊಡ್ಡದ ಅನಿಸ್ತಾನೆ ಇಲ್ಲ ಅಂತ ಹೇಳಿದ್ರು. ಗ್ರ್ಯಾಂಡ್ ಕ್ಯಾನಿಯನ್ ಎಲ್ಲರೂ ನೋಡೋಕೆ ಹೋಗ್ತಿದ್ರು. ನಾನು ಹೇಳಿದೆ ನಮ್ಮ ಗಜೇಂದ್ರಗಢ ಬಾದಾಮಿ ಎಲ್ಲೋದ್ರೂ ಇದ್ರಿಗಿನ ಚೆನ್ನಾಗಿರೋದು ಇದೆ ಅಂದ್ರೆ ಅದಕ್ಕೆ ಗ್ರ್ಯಾಂಡ್ ಕ್ಯಾನಿಯನ್ ನಿಮ್ಗೆ ನೋಡ್ಕೊಂಡು ಬಂದಿರ್ಬೋದು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ದೇವರಲ್ಲಿ ಮಾಡಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೊ ಮಚ್. ಗುರುರಾಜ್ ಸರ್ ಪ್ರೀತಿಯ ಧನ್ಯವಾದಗಳು. ಖುಷಿ ಆಗ್ತಿರೋದು ಅಂದ್ರೆ ಲಹರಿ ಸರ್ ಹೇಳಿದ್ರು UK ಅಂತ, ನಾನು ಹಂಗೆ ಹೇಳ್ತಿರ್ತೀನಿ. ನಾನು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಹೊಸೂರು ಗ್ರಾಮದನು. ನಾನು ಅಲ್ಲಿಂದ ಇಲ್ಲಿ ಬಂದು ನನ್ನ ಕೆಲಸನ ಶುರು ಮಾಡಿದ್ದೀನಿ. ಬಹಳ ಖುಷಿ ಆಗುತ್ತೆ. ಒಂದು ಉತ್ತರ ಕರ್ನಾಟಕದ ಬಂದು ಇಂಥ ಒಂದು ಸಿನಿಮಾ ಮಾಡಿ ಅಲ್ಲೇ ಒಂದು ಸೊಗಡನ್ನ ಜನರಿಗೆಲ್ಲ ತೋರಿಸ್ಬೇಕು ಅಂತ ಒಂದು ಏನು ಅವರ ಉದ್ದೇಶ ಇದೆ. ಬಹಳ ಅದ್ಭುತವಾಗಿದೆ. ಅಂಡ್ ಹಾಡುಗಳು ಅದ್ಭುತವಾಗಿ ಮೂಡಿ ಬಂದಿದೆ. ಜಿಗ್ರಿ ದೋಸ್ತ ಅಂತ ಕುಣಿಬೇಕಂತ ಅನಿಸ್ತಾಯಿತ್ತು. ನಾನು ಬಂದಾಗ ಆಕ್ಚುಲಿ ಸ್ವಲ್ಪ ತಡವಾಗಿ ಬಂದಾಗ ಆ ಸಾಂಗ್ ಬರ್ತಿತ್ತು. ಆಗ್ಲೇ ಎಲ್ಲರ ತರ ಹಿಂಗೆ ಕುಣಿತಾ ಇತ್ತು. ಸೊ ಐ ಥಿಂಕ್ ಅದೊಂದು ಅದ್ಭುತವಾದ ಹಿಟ್ ಆಗುತ್ತೆ. ಮಾಡೋರೆ ಅದ್ಭುತವಾಗಿ ಹಾಡಿದ್ದೀರಾ, ತುಂಬಾ ಚೆನ್ನಾಗಿ ಹಾಡಿದ್ದೀರಾ ನೀವು. ಅಂಡ್ ನಿಮ್ಮ ಹಾಡುಗಳನ್ನ ಕೇಳಿದ್ದೀನಿ ನಾನು. ಆಲ್ರೆಡಿ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಮಾಡೋರು ಹಾಡುಗಳನ್ನ ಇಷ್ಟಪಡ್ತಾರೆ. ಅಂಡ್ ಇದರಲ್ಲಿ ಸ್ಪೆಷಲ್ ಮೆನ್ಷನ್ ಏನಂದ್ರೆ ವೀರ್ ಸಮರ್ ಸರ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದೀರಾ. ಅಂಡ್ ಆಲ್ರೆಡಿ ಇದಕ್ಕಿಂತ ಮುಂಚೆ ನಾನು ಜಿ ಮ್ಯೂಸಿಕ್ ಅವ್ರಿಗೆ ಒಂದು ಆಲ್ಬಮ್ ಅಲ್ಲಿ ಆಕ್ಟ್ ಮಾಡಿದ್ದೆ. ವೀರ್ ಸಮರ್ ಸರ್ನೇ ಅದಕ್ಕೆ ಮ್ಯೂಸಿಕ್ ಮಾಡಿದ್ರು. ಅದ್ಭುತವಾಗಿ ಹೋಗಿದೆ ಆ ಸಾಂಗ್ ಕೂಡ. ಸೊ ಬಹಳ ಖುಷಿ ಆಯ್ತು ಸರ್. ನಿಮ್ಮ ಒಂದು ಹಾಡುಗಳೆಲ್ಲ ಕೇಳಿ ಅದ್ಭುತವಾಗಿ ಮೂಡಿ ಬಂದಿದೆ. ಅಂಡ್ ಸಿನಿಮಾ ಕೂಡ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ಹಾಡುಗಳು ನೋಡ್ತಿದ್ರೆ ಒಳ್ಳೆ ನಂಬಿಕೆ ಅಂತ ಹುಟ್ಟಿಸ್ತಾ ಇದೆ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಶುಭವನ್ನ ಹಾರೈಸ್ತೀನಿ. ಹಾಗೆ ಪ್ರತಿಯೊಂದು ಹಂತದಲ್ಲಿ ನನ್ನ ಕಡೆಯಿಂದ ಏನೇ ಸಪೋರ್ಟ್ ಬೇಕಾದ್ರು ಇದ್ದೇ ಇರುತ್ತೆ. ಅಂಡ್ ಅಂಜನ್ ಅವರು ನನ್ನ ಸಿನಿಮಾಗಳನ್ನ ನೋಡಿದ್ದಾರೆ, ಅದನ್ನ ಇಷ್ಟಪಟ್ಟಿದ್ದಾರೆ, ಸೆಲೆಬ್ರೇಟ್ ಮಾಡಿದ್ದಾರೆ, ತುಂಬಾ ಪ್ರೀತಿಯಿಂದ ಮಾತಾಡಿದ್ದಾರೆ. ಅಂದ್ರೆ ತುಂಬಾ ಪ್ರೀತಿಯಿಂದ ಇವತ್ತು ಕರೆ ಮಾಡಿದ್ರು ಬನ್ನಿ ಅಂತ. ಸ್ವಲ್ಪ ತಡವಾಗಿ ಬಂದೆ, ಬಟ್ ಕ್ಷಮಿಸಿ. ಬಹಳ ಖುಷಿ ಆಯ್ತು ಇವತ್ತು ಕಾರ್ಯಕ್ರಮದಲ್ಲಿ ನಾನು ಬಂದು ಪ್ರಸ್ತುತವಾಗಿರೋದ್ರಲ್ಲಿ. ಸೊ ಧನ್ಯವಾದಗಳು ಅಂಡ್ ಆಲ್ ದಿ ಬೆಸ್ಟ್ ವಿಶಸ್ ನಿಮ್ಮ ತಂಡಕ್ಕೆ ಹಾಗೂ ನಿಮಗೂ ಕೂಡ. ಥ್ಯಾಂಕ್ ಯು. ಸಿದ್ದು ಅವರೇ, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಹೇಳಬೇಕು ಅಂತಂದರೆ ಮೀಡಿಯಾ ಮಿತ್ರರಿಗೆಲ್ಲರೂ ನಮಸ್ಕಾರ. ಮೀಡಿಯಾ ಮಿತ್ರ ನಮಸ್ಕಾರ. ಮತ್ತು ವೇದಿಕೆ ಮುಂಭಾಗದಲ್ಲಿ ಕೂತಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ವೇಲು ಸರ್ ಹೋದ್ರು ಅನ್ಸುತ್ತೆ, ನಿರ್ಮಾಪಕರಿಗೆ, ಡೈರೆಕ್ಟರ್ಗೆ ಎಲ್ರಿಗೂ ನಮಸ್ಕಾರ. ಆಮೇಲೆ ಜಿಗ್ರಿ ದೋಸ್ತರಿಗೆಲ್ಲರಿಗೂ ಹಾಯಪ್ಪ. ನಾನು UK ಅವನೇ. ನಮ್ಮದು ಬಿಜಾಪುರ ಆ ಕಡೆ ಜಮಖಂಡಿ ಸೈಡೆ. ಸೊ ಉತ್ತರ ಕರ್ನಾಟಕ ಸೊಗಡು ಇಟ್ಕೊಂಡು ಉತ್ತರ ಕರ್ನಾಟಕ ಒಂದು ತಂಡ ಕಟ್ಕೊಂಡು ಅಂತ ಸಿನಿಮಾ ಮಾಡಿರಿ ಅಂತಂದ್ರೆ ಭಾಳ ಖುಷಿ ಆಗ್ತೈತಿ. ಆಮೇಲೆ ಸಾಂಗ್ಗಳು ನೋಡಿದೆ, ಭಾಳ ಅದ್ಭುತವಾಗಿ. ಒಂದ್ಸಲ ನಮ್ಮ ಊರ ಕಡೆ ಎಲ್ಲ ಹಳ್ಳಿಗಳು ನೋಡ್ಕೊಂಡು ಬಂದಂಗೆ ಆಯ್ತು ನನಗೆ. ಅಷ್ಟು ಡೀಟೇಲಿಂಗ್ ವರ್ಕ್ ಇತ್ತು, ಕ್ಯಾಮ್ರಾ ವರ್ಕ್ ಆಗಲಿ. ಆಮೇಲೆ VS ಸರ್ ಬಗ್ಗೆ ಅಂತೂ ಹೇಳೋಂಗಿಲ್ಲ. ಮ್ಯೂಸಿಕ್ ನಾನು ನಮ್ಮ ಜೊತೆಗೆ ಒಂದು ಸಿನಿಮಾ ವರ್ಕ್ ಮಾಡಿವಿ ಜೊತೆಗೆ. ಸೊ ಅದ್ಭುತವಾಗಿ ಮೂಡಿ ಬಂದೈತಿ. ಆಮೇಲೆ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಡೈರೆಕ್ಟರ್ ನನಗೊಂದು 6-7 ವರ್ಷದ ಪರಿಚಯ. ಭಾಳ ಶ್ರಮಜೀವಿ, ಭಾಳ ಹಾರ್ಡ್ ವರ್ಕರ್ ಅವರು. ಮದರಂಗಿ ಸಿನಿಮಾ ಇವಾಗಲೂ ನಮ್ಮ ಕಿವಿ ಒಳಗೆ ಟಾಪ್ ಸಾಂಗ್ ಯಾವ್ದು ಅಂತಂದ್ರೆ ಅದು ಕಿವಿ ಒಳಗೆ ಇನ್ನೂ ಗುಣಗಾಡ್ತೈತಿ, ಡಾರ್ಲಿಂಗ್ ಸಾಂಗ್. ಸೊ ಅಂಥ ಒಂದು ಅದ್ಭುತವಾದ ಒಂದು ಕ್ರಿಯೇಟಿವಿಟಿ, ಟೇಸ್ಟ್ ಇರೋಂಥ ವ್ಯಕ್ತಿ. ಭಾಳ ದಿನಗಳ ಹಿಂದೆ ಭಾಳಷ್ಟು ಸಿನಿಮಾಗಳು ಮಾಡಿ ಭಾಳಷ್ಟು ಸಿನಿಮಾ ಹಿಟ್ ಕೊಡಬೇಕಾಗಿತ್ತು. ಆದರೆ ಅವ್ರದ್ದು ಮಾತು ಕಮ್ಮಿ, ಕೆಲಸ ಜಾಸ್ತಿ. ಇಲ್ಲಿ ಮಾತು ಕಮ್ಮಿ, ಕೆಲಸ ಜಾಸ್ತಿ ಇದ್ದವ್ರಿಗೆ ಸ್ವಲ್ಪ ಪ್ರೊಡ್ಯೂಸರ್ ಕೇಳಲ್ಲ, ಯಾಕಂದ್ರೆ ಅವ್ರು ಜಾಸ್ತಿ ಮಾತಾಡೋಂಗಿಲ್ಲ. ಜಾಸ್ತಿ ಮಾತಾಡ್ತಾರೆ, ಅವ್ರಿಗೆ ಕೆಲಸ ಬರೋಂಗಿಲ್ಲ. ಯಾರಿಗೋ ಪ್ರೊಡ್ಯೂಸರ್ ಒಪ್ಪಿಸಿ ಸಿನಿಮಾಗಳು ಮಾಡ್ತಾರೆ, ಸಿನಿಮಾಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಆ ಪ್ರೊಡ್ಯೂಸರ್ ಹೋಗಿ 10 ಜನರಿಗೆ ಹೇಳ್ತಾರೆ, ಯಪ್ಪೋ ಸಿನಿಮಾ ಒಂದು ಹಂಗ್ರಿ ಅಂತ ಹೇಳ್ತಾರೆ. ಅದಕ್ಕೆ ಒಂದು 10 ಜನ ಬರೋಕ್ಕೆ ಹೆದರ್ಕೊಂತಾರೆ. ಸೊ ಸಿನಿಮಾ ಅನ್ನೋದು ಒಂದು ಉದ್ಯಮ, ಇಟ್ಸ್ ಗ್ಯಾಮ್ಲಿಂಗ್ ಅಂತ ಹೇಳ್ತಾರೆ. ಅಲ್ಲ, ಇದು ಒಂದು ಪ್ಯಾಷನೇಟ್ ವರ್ಕ್ ಮಾಡುವಂಥ ಒಂದು ಸ್ಥಳ, ಇದು ಒಂದು ಉದ್ಯಮ. ಆಮೇಲೆ ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂತಂದರೆ ಅದೇ ಹೇಳಿದ್ನಲ್ಲ, ಪ್ರಿವ್ಯೂ ನೋಡಿ ಬರಬೇಕಾದ್ರೆ ಅವ್ರು ಒಂದೇ ಮಾತಂದರು, ಈ ಸಿನಿಮಾ ಬಗ್ಗೆ ನನಗೆ ಚಿಂತಿಲ್ಲ, ಮುಂದೆ ಏನಾಗ್ತದೆ ಗೊತ್ತಿಲ್ಲ, ಆದ್ರೆ ಅದ್ಭುತವಾಗಿ ಒಂದು ಸಿನಿಮಾ ಮಾಡಿ ಅನ್ನೋ ಖುಷಿ ನನಗೈತಿ. ಇಂಥ ಇನ್ನಷ್ಟು ಸಿನಿಮಾಗಳು ನಾನು ಕೊಡ್ತೀನಿ ಕನ್ನಡ ಇಂಡಸ್ಟ್ರಿಗೆ. ನಾನು ಒಂದು ಮಾತು ಹೇಳಿದ್ರು, ಥ್ಯಾಂಕ್ ಯು ಸರ್. ಇಂಥ ಪ್ಯಾಷನೇಟ್ ಇರೋ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸ್ ಬರಬೇಕು ನಮ್ಮ ಇಂಡಸ್ಟ್ರಿಗೆ. ಅವಾಗ ಆಮೇಲೆ ಪ್ರೇಕ್ಷಕರಿಗೆ ಹೇಳಬೇಕು ಅಂತಂದರೆ ಫಸ್ಟ್ ನಾವು ಮಾರ್ಕೆಟಿಂಗ್ ಇದು ಇತ್ತು. ಒಂದು ಮಾರ್ಕೆಟಿಂಗ್ ಇದರಲ್ಲಿ ಯಾರಾದರೂ ಒಂದು ಸ್ಪೀಚ್ ಕೊಡಬೇಕಾದ್ರೆ ಫಸ್ಟ್ ಒಳಗೆ ಬರ್ಬೇಕಿದ್ರೆ ಮೈಂಡ್ ಒಳಗಿಂದ ಎಲ್ಲ ಡಿಲೀಟ್ ಮಾಡಿ ಒಳಗೆ ಬರ್ರಿ, ಅವಾಗ ನಾನು ಹೇಳೋದು ನಿಮ್ಮ ತಲೆಯೊಳಗೆ ಹೋಗುತ್ತೆ ಅಂತ ಹೇಳೋರು. ಸೊ ಇವಾಗ ಒಂದು ಸಿನಿಮಾಗೆ ಹೋಗ್ಬೇಕಂತಂದ್ರೆ ಸಾಕಷ್ಟು ಅದ್ರ ಬಗ್ಗೆ ತಾವೇ ಜಜ್ಮೆಂಟ್ ಇಟ್ಕೊಂಡು, ತಾವೇ ಯೋಚನೆ ಮಾಡಿಕೊಂಡು, ತಾವೇ ಏನೇನೋ ಒಂದು ಮ್ಯಾಪ್ ಹಾಕೊಂಡು ಬರ್ತಾರೆ, ಸಿನಿಮಾ ಆಗಿರ್ಬೋದು ಅಂತಂದು. ಬಟ್ ಸಿನಿಮಾ ಒಳಗೆ ಬರಬೇಕು ಅಂತಂದ್ರೆ ಸಿನಿಮಾ ನೋಡಬೇಕು, ಮೈಂಡ್ನ ಎಂಟಿ ಮಾಡ್ಕೊಂಡು ಅದನ್ನು ಅನುಭವ ಮಾಡ್ಕೊಂಡು ಹೋದ್ರೆ ಇಲ್ಲಿ ಇರೋ ವಿಷಯಗಳು ನಿಮ್ಮ ತಲೆಯೊಳಗೆ ಹೋಗ್ತಾವೆ. ಸೊ ಆಡಿಯನ್ಸಿಗೆ ಹೇಳೋದು, ಸೊ ಬರೋಕ್ಕಿಂತ ಮುಂಚೆ ಸಿನಿಮಾನ ಒಂದು ಎಂಜಾಯ್ ಮಾಡೋಕ್ಕೆ ಮೈಂಡ್ನ ಫ್ರೀ ಮಾಡಿಕೊಂಡು, ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೊಂಡು ಬಂದು ಒಂದು ಸಿನಿಮಾ ನೋಡಿ. ಕನ್ನಡ ಸಿನಿಮಾಗಳಿಗೆ ಅದ್ಭುತವಾದ ಸಿನಿಮಾಗಳು ಬರ್ತಿದೆ ಆ್ಯಕ್ಚುಲಿ. ನೋಡಿ ಇವಾಗ ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು. ಉತ್ತರ ಕರ್ನಾಟಕದ ಯಾವುದೋ ಇಂಥ ಸಿನಿಮಾಗಳು ಬಂದಿಲ್ಲ.
ಒಂದು ಸಿನಿಮಾ ಹಿಟ್ ಆಯ್ತು ಅಂದ್ರೆ ಸಾಲು ಅದೇ ಥರ ಸಿನಿಮಾಗಳು ಮಾಡ್ತಾರೆ ಈ ಥರ ಸಿನಿಮಾಗಳು ಸಪೋರ್ಟ್ ಸಿಕ್ತು ಅಂತಂದ್ರೆ ಹೊಸ ಎಕ್ಸ್ಪೀರಿಯನ್ಸಸ್ ಸಿಗುತ್ತೆ ನಿಮ್ಗೆ, ಹೊಸ ಮೂವಿಗಳು ಬರ್ತಾವೆ. ಸೊ ಈ ಥರ ಸೊ ನೋಡಿದ ತಕ್ಷಣ ಭಾಳ ಚೆನ್ನಾಗಿ ಅನ್ನಿಸ್ತು. ರಿವ್ಯೂ ನೋಡಿದ್ದೀನಿ, ಅದ್ಭುತವಾಗಿ ಮೂಡಿ ಬಂದಿದೆ ಸಾಂಗ್ಸು, ಎಲ್ಲ ಆಡಿಯನ್ಸ್ ಮನ ಮುಟ್ಟುತ್ತೆ ಅಂಥ ಸಾಂಗ್ಗಳು. ವಿಡಿಯೋ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಕೇಳಿ, ಇವತ್ತು ಸಂಜೆ ಯೂಟ್ಯೂಬಲ್ಲಿ ಅವೈಲೇಬಲ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಕಾರ್ಯಕ್ರಮದ ಪಾರ್ಟ್ ಆಗಿರೋದಕ್ಕೆ ನನಗೆ ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಕ್ರಮ್ ಶ್ರೀಧರ್ ಅವರೇ, ಆಲ್ ದ ವೆರಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅವ್ರು ಮಾತಾಡಿದ ಮತ್ತೆ ಮಾತಾಡಿದ್ರೆ ನಿಮಗೂ ಬೋರ್ ಆಗುತ್ತೆ. ಸೊ ಹಿರಿಯರು ಮಾತಾಡಿದರೆ, ವೇಣು ಸರ್ ಮಾತಾಡಿದರೆ, ಫಸ್ಟ್ ಟೈಮ್ ಮೀಟ್ ಮಾಡ್ತಾರೆ ಸರ್, ಫೋನಲ್ಲಿ ಮಾತಾಡಿದ್ದೀನಿ ಅಪ್ಪನ ಜೊತೆಗೆ. ಓಹ್ ಅಂಜನ್ ಬ್ರೋ ನೋಡಿ, ನಿಮ್ಮ ಇವೆಂಟ್ಗೆ ಸರ್ ಕ್ಯಾಮ್ರಾ ಹಿಡಿತಾ ಇದ್ದಾರೆ. ಸೊ ಅಯ್ಯೋ ನಿಮ್ಮಷ್ಟು ಇಲ್ಲ ಬಿಡಿ ಬ್ರೋ. ಇವತ್ತು ಆ್ಯಕ್ಚುಲಿ ಬಂದಿರೋದು ಆ್ಯಕ್ಟರ್ ಆಗಿ ಬಂದಿಲ್ಲ, ನಾನು ಜಿಗ್ರಿ ದೋಸಕ್ಕೆ ಬಂದಿರೋದು ಅಂಜನ್ಗೆ. ಅಂಜನ್ ನಾನು ಆ್ಯಕ್ಚುಲಿ ನನ್ನ ಸಿನಿಮಾ ಫಸ್ಟ್ ಸಿನಿಮಾ ಆಗಿತ್ತು, ಅಂಜನ್ದು ಪ್ರಾಬ್ಲಿ ಫಸ್ಟ್ ಸಿನಿಮಾ ಆಗಿತ್ತು. ಅದು ಐ ಡೋಂಟ್ ನೋ ಬೈ ಹೂ, ಬಟ್ ಹೆಂಗೋ ಮೀಟ್ ಆಗಿ ತುಂಬ ಕ್ಲೋಸ್ ಆಗಿ ನಾವು ಯಾವತ್ತೂ ಸಿನಿಮಾ ಬಗ್ಗೆ ಮಾತಾಡೋದೇ ಇಲ್ಲ. ಮಾತಾಡಿದ್ರು ಬಾ ಮಚ್ಚ ಮೀಟ್ ಆಗೋಣ, ಬೆಂಗಳೂರಿಗೆ ಬಂದಿದ್ದೀನಿ, ನಾಗರವಾಯಿಗೆ ಬಂದಿದ್ದೀನಿ. ನಾನು ಹೇಳಿದೆ ಮಚ್ಚ 6 ಗಂಟೆ ಮೇಲೆ ಫೋನ್ ಮಾಡ ನೀನು, 6 ಗಂಟೆ ಮೇಲೆ ಫೋನ್ ಮಾಡೋದು ಬೇರೆ ಥರ ಹೋಗುತ್ತೆ ರೂಟ್ ನಮ್ಮದು. ಸೊ ತಲೆ ಬಗ್ಸ್ಬೇಡ ಬ್ರೋ, ಪರವಾಗಿಲ್ಲ. ಸೊ ತುಂಬ ಖುಷಿ ಆಗುತ್ತೆ. ಇದು ಜಿಗ್ರಿ ದೋಸ್ ಸಾಂಗ್ ತುಂಬ ಚೆನ್ನಾಗಿದೆ. ಬಟ್ ನನ್ಗೆ ತುಂಬ ಇಷ್ಟ ಆಗಿರೋ ಸಾಂಗ್ ಅಂದರೆ ಹುಲಿ ಬೀರನಾಗಿ ಹುಟ್ಟಿ ಬಂದ. ಅದು ತುಂಬ ಚೆನ್ನಾಗಿದೆ, ತುಂಬ ಮೆಲೋಡಿಯಸ್ ಆಗಿ. ಆ್ಯಂಡ್ ಹಾಗಂತ ಬೇರೆ ಸಾಂಗ್ಸ್ ಏನು ಚೆನ್ನಾಗಿಲ್ಲ ಅಂತಲ್ಲ, ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿದೆ. ಬಟ್ ಅದು ನಂಗೆ ತುಂಬ ಇಷ್ಟ ಆಯಿತು. ಅದು ಅಂಜನ್ ಟ್ರಾನ್ಸಿಷನ್ ಚಿಕ್ಕ ಹುಡುಗರಿಂದ ದೊಡ್ಡವನಾಗಿ ಮತ್ತು ಅವ್ನ ಲೈಫ್ ಸ್ಟೈಲು ಹೇಗೆ ಅಂತ ಲಿರಿಕ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಅದನ್ನ ಬಿಟ್ಟು ಇನ್ನೇನಿಲ್ಲ ಬ್ರೋ. ಆಲ್ ದ ಬೆಸ್ಟ್, ನಿಮ್ಮ ತಂಡಕ್ಕೆ ಒಳ್ಳೇದಾಗಲಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ಆ್ಯಂಡ್ ಬ್ರೋ ಮ್ಯೂಸಿಕ್ ಡೈರೆಕ್ಟರ್ ಸರ್, ಸಾರಿ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್. ನಿಮ್ಮ ಫಸ್ಟ್ ನಿಮ್ಮ ಹೆಸರು ಹೇಳಬೇಕಾಗಿತ್ತು. ಆ್ಯಂಡ್ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಆದಿತ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್ ತಾವು ಬಂದಿದ್ದಕ್ಕೆ. ಲಕ್ಕಿರಾಮ್ ಅವರೇ ನಮಸ್ಕಾರ ಎಲ್ರು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ವೀರ್ ಸಮನ್ ಸರ್ ತುಂಬಾ ಸಖತ್ತಾಗಿ ಮಾಡಿದ್ದೀರಾ ಸರ್. ಯಾಕಂದ್ರೆ ರಿಯಾಲಿಟಿ ಅನ್ನೋದನ್ನ ಅದರಲ್ಲಿ ನೀಟಾಗಿ ಕಾಣಿಸುತ್ತೆ, ನ್ಯಾಚುರಲಿಟಿ ಆಗ್ಬೋದು. ಆ್ಯಂಡ್ ನೀವು ತುಂಬಾನೇ ಶ್ರಮ ಹಾಕಿ ಮಾಡಿದೆ ಅಂತ ಗೊತ್ತಾಯ್ತು ಬ್ರೋ. ಅವಾಗ ಹೇಳ್ತಾ ಇರ್ತಾರೆ ಅಂಜಮ್ ಬ್ರೋ. ಆ್ಯಂಡ್ ಟೋಟಲ್ ಇದು ಸಿನಿಮಾದಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಉತ್ತರ ಕರ್ನಾಟಕ, ಬೇಸಿಕಲಿ ನಾನು ಕೂಡ ಉತ್ತರ ಕರ್ನಾಟಕದವನು, ಬೆಂಡೋಡ ರಾಯಬಾಗ್ ತಾಲೂಕು ಬೆಂಡೋಡ ಗ್ರಾಮದವನು. ನಾನು ಕೂಡ ಉತ್ತರ ಕರ್ನಾಟಕದವನೇ. ಓಕೆ, ಸೊ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಬ್ರೋ ನನಗೆ ಹೇಗೆ ಪರಿಚಯ ಅಂತ ನನ್ನ ಸಿನಿಮಾದೊಂದು ಬೈಟ್ಸ್ ಬೇಕಾಗಿತ್ತು. ಸೊ ಅಲ್ಲಿಂದ ಬ್ರೋ ನಂಗೆ ಭಾಳ ಪರಿಚಯ ಆಗಿ ಕ್ಲೋಸ್ ಆಗಿ ಇಲ್ಲಿವರೆಗೂ ಜೊತೆಯಾಗಿ ನಡ್ಕೊಂಡು ಬರ್ತಾ ಇದ್ದೀವಿ. ಸೊ ಎಲ್ಲ ಉತ್ತರ ಕರ್ನಾಟಕದ ಜಿಗರಿ ದೋಸ್ತುಗಳು ಬಂದಿದ್ದೀರಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಈ ಸಿನಿಮಾನ ತುಂಬಾ ಹರಿಸಿ ಹಾರೈಸಿ ನಿಮ್ಮ ಚಿತ್ರಮಂದಿರಗಳಲ್ಲಿ ತುಂಬಾ ಚೆನ್ನಾಗಿ ನೋಡಬೇಕು, ಬೆಳೆಸಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಡೈರೆಕ್ಟರ್ ಸರ್ ಭಾಳ ಅದ್ಭುತವಾಗಿ ಮಾಡಿದ್ದೀರಿ ಸಿನಿಮಾನ. ನಿಮ್ಮ ಸಾಂಗು ಸರ್ ವಿಕ್ರಮ್ ಅವರು ಹೇಳ್ದಂಗೆ ಮದ್ರಂಗಿ ಸಾಂಗ್ದು ಡಾರ್ಲಿಂಗ್ ಸಾಂಗ್ ತುಂಬಾ ಫೇಮಸ್ ಆಗಿತ್ತು. ಸೊ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಸರ್ ಹೇಳಿದ್ದು ಕೂಡ ಸೇಮ್. ಯಾವುದು ಮೆಂಟಾಲಿಟಿ ಮನಸ್ಸಲ್ಲಿ ಯಾವುದೇ ಬೇರೆ ಸಿನಿಮಾನ ಕಂಪೇರ್ ಮಾಡಿಕೊಂಡು ಸಿನಿಮಾ ದೇವರನ್ನೇ ಆ ಥರ ನೋಡೋಕೆ ಹೋಗ್ಬೇಡಿ. ಹೊಸ ಸಿನಿಮಾನ ಹೊಸತನದಲ್ಲಿ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಸಿನಿಮಾನ ಪ್ರೋತ್ಸಾಹಿಸಿ. ಜಿಗ್ರಿ ದೋಸ್ತ್ ಸಾಂಗ್ ತುಂಬ ಚೆನ್ನಾಗಿದೆ. ಇವತ್ತು ಸಂಜೆ 6:15 ರಿಲೀಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಲಹರಿ ಸರ್, ರಿಸೀವ್ ಮಾಡಿದ್ದಕ್ಕೆ ಸಿನಿಮಾ ಸಾಂಗ್ನ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲಕ್ಕಿರಾಮ್ ಅವರೇ, ಥ್ಯಾಂಕ್ ಯು ಶ್ರೀಧರ್ ಅವರೇ, ಥ್ಯಾಂಕ್ ಯು ಆದಿತ್ಯ ಅವರೇ, ಥ್ಯಾಂಕ್ ಯು ಸಿದ್ದು ಅವರೇ. ಎಲ್ರಿಗೂ ಧನ್ಯವಾದಗಳು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನಮ್ಮ ಚಿತ್ರದ ಸಂಗೀತ ನಿರ್ದೇಶಕರು ವೀರ್ ಸಮರ್, ನಿರ್ದೇಶಕರು ಮದರಂಗಿ ಮಲ್ಲಿಕಾರ್ಜುನ್. ಹಾಡುಗಳು ರಿಲೀಸ್ ಆಗ್ತದೆ, ತುಂಬ ಸಂತೋಷ ವಿಷಯ. ಅಂದರೆ ಸಿನಿಮಾಕ್ಕೆ ವಿಷಯ ಬರ್ಬೇಕಂದ್ರೆ, ಸಿನಿಮಾ ಮಲ್ಲಿಕಾರ್ಜುನ್ ಸರ್ ನನ್ನ ಹತ್ರ ಬಂದಾಗ ಹೇಳಿದ್ರು, ಸರ್ ನಾನು ಉತ್ತರ ಕರ್ನಾಟಕದವನೇ, ನೀವು ಉತ್ತರ ಕರ್ನಾಟಕದವ್ರು ಅಂತ ಗೊತ್ತು, ಅದು ಸರ್ ನಿಮ್ಮ ಹತ್ರನೇ ಚಿತ್ರ ಸಂಗೀತ ಮಾಡಿಸ್ಬೇಕು ಅಂತ ಬಂದಿದ್ದೀನಿ ಅಂದರು. ಖಂಡಿತ ಮಾಡೋಣ ಸರ್. ಟೋಟಲಿ ಫೋಕ್ ಸಾಂಗ್ಸ್ ಇದೆ, ಉತ್ತರ ಕರ್ನಾಟಕದೇ ಫೋಕ್ ಎಲ್ಲ ಇಟ್ಕೊಂಡು ಮಾಡೋಣ, ಪಕ್ಕ ಒಂದು ಫೋಕ್ ಮ್ಯೂಸಿಕ್ ಮಾಡೋಣ ಈ ಸಿನಿಮಾದಲ್ಲಿ. ಹಿನ್ನೆಲೆ ಇರೋದೇ ಊರಲ್ಲಿ ನಡೆಯುವಂಥ ಕತೆ ಅಂತ ಹೇಳಿದ್ರು. ಖಂಡಿತ ಸರ್ ಮಾಡೋಣ. ನಾನು ಟೋಟಲಿ ಫೋಕ್ ಮೂವಿ ಮಾಡಿಲ್ಲ, ಮಾಡೋಣ ಖಂಡಿತ ಅಂತ. ಹಾಡುಗಳು ಅದೇ ಒಂದು ಶೈಲಿ ಇಟ್ಕೊಂಡು ಮಾಡಿದ್ದು. ಅವಾಗ ಅವ್ರು ಉತ್ತರ ಕರ್ನಾಟಕ, ನಾನು ಉತ್ತರ ಕರ್ನಾಟಕ. ಬಟ್ ನಾನು ಉತ್ತರ ಕನ್ನಡ, ನಾನು ತುಂಬಾ ಎತ್ತರದಲ್ಲಿ ಇರೋನು ಉತ್ತರ ಕನ್ನಡ. ಯಾಕಂದ್ರೆ ನೀವು ಎಲ್ಲರೂ ಕೆಳಗಡೆ ಇರೋರು. ಕಾರಣ ಅಂದ್ರೆ ಬೀದರ್ದವ್ರು ನಾವು. ಅದ್ರ ಸಲುವಾಗಿ ಕರ್ನಾಟಕದ ಕಿರೀಟ ಬೀದರ್ ಅದ್ರ ನಾವು ಸ್ವಲ್ಪ ಆ ದೃಷ್ಟಿಯಿಂದ ಮೇಲೆ ಇರೋಣ ಅಂತ ಹೇಳಿದೆ. ಇದು ಒಂದು ಜೋಕ್ ಆಫ್ ದ ಪಾರ್ಟ್. ಹಾಡ ಬಂದಾಗ 4 ಹಾಡುಗಳು ಬೇಕು ಸರ್, 2 ಹಾಡುಗಳು ಬೇಕು, ಬಿಟ್ ಸಾಂಗ್ ಬೇಕಂತ ಹೇಳಿದ್ರು. ಅವಾಗ ಕೂತ್ಕೊಂಡು ಅವ್ರು ಬಹಳಷ್ಟು ರಿಸರ್ಚ್ ಮಾಡಿ ಬಂದಿದ್ರು. ಅವರು ಸೌದತ್ತಿ ಎಲ್ಲಮ್ಮಂದು ದೇವಸ್ಥಾನದಲ್ಲಿ ನಡೆಯುವಂಥ ಭಕ್ತಿಗೀತೆಗಳು,
ಅವೆಲ್ಲ ಕಂಟೆಂಟ್ ತಗೊಂಡ್ ಬಂದಿದ್ವಿ, ವಿತ್ ವಿಡಿಯೋ ತಂದಿದ್ರು. ಆ ನಂತರ ನಾವು ಫಸ್ಟ್ ಕಂಪೋಸ್ ಮಾಡಿದ್ದೆ ಹುಟ್ಟಿ ಬಂದ ಹುಲಿ ಬೀರನಾಗಿ. ಬಟ್ ಅದೊಂದು ನಮ್ಮ ಹತ್ರ ತುಂಬಾ ಫೇಮಸ್ ಒಂದು ಹಾಡಿದೆ, ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ಅಂತ. ಮೇಡಮ್ ಅವರೇ ಹಾಡಿದಾರೆ ಆ ಸಾಂಗು, ಸಂಗೀತ ಕಟ್ಟಿ ಮೇಡಮ್ ಅವರೇ. ಅವರು ನಮ್ಮ ಊರು ಸೊಸೆನೆ, ಬೀದರ್ದವ್ರೆ. ಅದು ಸಂಬಂಧಗಳು ಇಲ್ಲೇ ಇದೆ ಎಲ್ಲ. ನಾವು ಸಂಗೀತ ಕಲಿಯುವಾಗ ಅವ್ರ ಕಚೇರಿಗಳು ಕೇಳ್ತೀವಿ, ಬೀದರ್ ಬರ್ತಾ ಇರ್ತಿದ್ರು ಅವರು. ಅವ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ಒನ್ ಆಫ್ ದ ಗ್ರೇಟ್ ಕ್ಲಾಸಿಕಲ್ ಸಿಂಗರ್, ಭಕ್ತಿಗೀತೆ, ಭಾವಗೀತೆ. ಅವರಿಗೆ ಕಿಶೋರಿ ಅಮನ್ಕರ್ ಅಂತ ದಿಗ್ಗಜ, ಅವ್ರ ಹೆಸರು ತಗೊಳ್ಳಿಕ್ಕೆ ನಾವು ಪುಣ್ಯ ಮಾಡಿರ್ಬೇಕಂತವ್ರು ಶಿಷ್ಯರು. ಅವರು ನಾವು ಡಿಸ್ಕಸ್ ಮಾಡಿದಾಗ ಹುಟ್ಟಿ ಬಂದೆ ಯಾರ ಹತ್ರ ಹಾಡ್ಸೋಣ ಅಂದ್ರೆ ನಾನಂದೆ ಸರ್ ಒಂದೇ ಮಂಡಿಗೆ ಒಂದೇ ಹೆಸರು, ಸಂಗೀತ ಮೇಡಮ್ ಅವ್ರ ಹತ್ರ ಹಾಡ್ಸೋಣ ಅಂತ. ಅದಕ್ಕೆ ಅವ್ರ ವಾಯ್ಸ್ ಬಿದ್ಮೇಲೆ ಅದೊಂದು ಬೇರೆ ಲೆವೆಲ್ಗೆ ಆಯ್ತು ಸಾಂಗ್. ಆನಂತರ ಬ್ಲಾಸ್ಟ್ ಮಾಡಿದ್ ನಾವು 2ನೇ ಸಾಂಗ್ ಮಾಡಿದ್ವು ಅನ್ಸುತ್ತೆ, ಜಿಗಿರಿ ದೋಸ್ತ. ಸರ್ ಪಕ್ಕ ಒಂದು ಹಳ್ಳಿಯಲ್ಲಿ ನಡೆಯುವಂತ DJ ಸಾಂಗ್ ಬೇಕಂತ ಹೇಳಿದ್ರು. DJ ಅಲ್ಲಿ ಹಾಕಿದ್ರೆ ಎಲ್ಲರೂ ಕುಣಿಬೇಕನ್ನೋ ಸಾಂಗ್. ಅವಾಗ ನಾವು ಅದೊಂದು ಟ್ಯೂನ್ ಮಾಡಿದ್ದು DJ ತರ ಸಾಂಗ್ ಮಾಡಕ್ಕೆ, ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲ. ಬಟ್ ನನಗೆ ಯಾವಾಗಲೂ ಅವ್ರು ಹೇಳ್ತಿದ್ದೆ ಸರ್ ಆ ಸಾಂಗ್ ಹಿಟ್ ಆಗುತ್ತೆ, ಬಟ್ ಡಿಸೆಂಬರ್ ಅಲ್ಲಿ ನವೆಂಬರ್ ಅಲ್ಲಿ ಮಾಡಿ ಈ ಟ್ರ್ಯಾಕ್ಟರ್ ಹಾಕೊಂಡು ಉಜ್ಬಿಡ್ತಾರ ಸಾಂಗ್ ಅಂತ ಹೇಳ್ತಾ ಇರ್ತೀವಿ. ಬಟ್ ಅದು ಟ್ರ್ಯಾಕ್ಟರ್ಗಳು ಮಿಸ್, ಅದು ಎಲ್ಲ ಹೊರಟೋಗ್ಬಿಟ್ವು. ಆನಂತರ ಮದುವೆ ಸೀಸನ್ ಬರ್ತದೆ ಸರ್, ಅವಾಗಾದ್ರೂ ಮಾಡಿ ಅಂದೆ, ಅದು ಅವಾಗ ಮಾಡಿಲ್ಲ. ಅದೊಂದು ಚೂರು ಬೇಜಾರಿದೆ ನನಗೆ. ಡಿಸೆಂಬರ್ ಅಲ್ಲಿ ಮಾಡಿಬಿಟ್ರೆ ಎರಡೂ ನಮ್ಗೆ ಕವರ್ ಆಗ್ತಿವಿ. ಉತ್ತರ ಕನ್ನಡ ಲಾರಿಗಳು ಟ್ರ್ಯಾಕ್ಟರ್ಗಳಲ್ಲೂ ಕವರ್ ಆಗ್ತಿತ್ತು. ಆನಂತರ ಮದುವೆಗಳಲ್ಲೂ ಹಾಡ ಎಲ್ಲ ಕಡೆ ಪ್ಲೇ ಆಗ್ತಿತ್ತು. ಬಟ್ ಬಂದಿದ್ದೀವಿ, ಲೇಟ್ ಆಗಿ ಬಂದಿದ್ದೀವಿ. ಎಲ್ಲ ನಾನು 56 ಸಿನಿಮಾ ಮಾಡಿದ್ದೀನಿ ಸರ್. ಸಿನಿಮಾ ಸೆಕೆಂಡ್ ಹಾಫ್ ಅಲ್ಲಿ ಅಂಜನ್ ಪರ್ಫಾರ್ಮೆನ್ಸ್ ನೋಡಿ 15 ನಿಮಿಷ ಆಗ್ತಿದ್ದೀನಿ ಸರ್. ನಾನ್ ಮಾಡಿದ್ದು ಎದೆ ತಟ್ಕೊಂಡು ಹೇಳ್ತೇನೆ ನಾನು ಮಾಡಿದ್ದು 50-60 ಸಿನಿಮಾಗಳಲ್ಲಿ ಈಸ್ ದ ನಂಬರ್ 1 ಪರ್ಫಾರ್ಮರ್ ನನ್ನ ಸಿನಿಮಾಗಳಲ್ಲಿ. ಎಲ್ಲಕ್ಕಿಂತ ನಾನು ದೊಡ್ಡ ಸ್ಟಾರ್ಗಳಿಗೆ ಸಿನಿಮಾ ಮಾಡಿದ್ದೀನಿ. ಬಟ್ ಅಂಜನ್ ಮಾಡಿದ ಪರ್ಫಾರ್ಮೆನ್ಸ್ ನನ್ನ ಲೆಕ್ಕದ ಫಸ್ಟ್ ನಂಬರ್. ನಾನು ಕೊಡೋ ರೇಟಿಂಗ್. ಪಿಕ್ಚರ್ ಕೂಡ ಅದ್ಭುತವಾಗಿದೆ. ಅದನ್ನ ಹೇಗೆ ಪ್ರೊಡ್ಯೂಸರ್ ಪ್ರಮೋಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಪ್ರಮೋಟ್ ಮಾಡಿದ್ರೆ ಪಿಕ್ಚರ್ ದೊಡ್ಡ ಹಿಟ್ ಆಗುತ್ತೆ. ಅದು ಪಿಕ್ಚರ್ ಸೋತದ ಕಾರಣ ಸೋಲ್ಬಾರ್ದು, ಸೋತ್ ಅನ್ಕೊಳ್ಳೋದ ಕಾರಣ ನೀವೇ ಸರ್. ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು. ಇಷ್ಟೊಂದು ಒಳ್ಳೆ ಸಿನಿಮಾ ಇದೆ, ನೀವು ಪ್ರಮೋಟ್ ಮಾಡ್ಬೇಕು, ಇದನ್ನ ಹಾಡುಗಳನ್ನ ಪ್ರಮೋಟ್ ಮಾಡ್ಬೇಕು. ಅದ್ಭುತ ಪಿಕ್ಚರ್ ಮಾಡಿದ್ರು. ನಾನು ಮಾಡಿದ್ರಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಸಿನಿಮಾ ಅದೇ ಹೇಳ್ತೀನಿ ಸರ್. 56 ಸಿನಿಮಾ ಮಾಡಿದ್ದೀನಿ ನಾನು. 56 ಸಿನಿಮಾದಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಸಿನಿಮಾ ಇದೆ, ನಾನು ಪರ್ಸನಲಿ ಒಪಿನಿಯನ್ ಇದೆ. ಅಂಜನ್ ಅವತ್ತು ಅಂಜನ್ ಮೀಟ್ ಮಾಡಿ ಫಸ್ಟ್ ಪಿಕ್ಚರ್ ನೋಡೋ ಹೋಗಿ ತಪ್ಕೊಂಡ್ಬಿಟ್ಟೆ. ಹೀಗೆ ನಿಮ್ಮ ಬಗ್ಗೆ ನಾನು ಹೇಳಿದ್ದೆ, ನಾನು ನೆಗೆಟಿವ್ ಆಗಿ ಹೇಳಿದ್ದೆ. ಬಟ್ ನೀವು ಹೀರೋ ರಿಯಲ್ ಆಗಿ ಇವತ್ತು ಹೀರೋ ಕಂಡ್ರಿ, ನನಗೆ ಸ್ಕ್ರೀನ್ ಮೇಲೆ ಕಂಡ್ರಿ ಅಂತಂದು ತಪ್ಕೊಂಡ್ಬಿಟ್ಟು ವಿಶ್ ಮಾಡಿದೆ ಸರ್. ಈಸ್ ಎ ಗ್ರೇಟ್ ಪರ್ಫಾರ್ಮರ್. ಈ ಸಿನಿಮಾದ ಕಣ್ಣಲ್ಲೇ ಆಟ ಆಡ್ಬಿಟ್ಟಿದ್ರೆ ನೀವು. ಒಂದು ಹೊಸ ಆರ್ಟಿಸ್ಟ್ ಈ ತರ ಪರ್ಫಾರ್ಮ್ ಮಾಡೋದು ತುಂಬಾ ಅಪರೂಪ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ, ಪಿಕ್ಚರ್ ತುಂಬಾ ಚೆನ್ನಾಗಿ ಬಂದಿದೆ. ತಾವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಒಂದು ಸ್ಟಾರ್, ಒಂದು ಒಳ್ಳೆ ಕಲಾವಿದ ಬೆಳೆಯುವಂತ ಅವಕಾಶ ಇದೆ ಈ ಸಿನಿಮಾದಿಂದ. ಒಂದು ಹೊಸ ಸ್ಟಾರ್ ಸಿಗುವಂತ ಅವಕಾಶ ಇದೆ. ರೂರಲ್ ಸ್ಟಾರ್ ಇಲ್ಲ, ಪೂರ್ತಿ ಕರ್ನಾಟಕಕ್ಕೆ ಒಂದು ದೊಡ್ಡ ಸ್ಟಾರ್ ಆಗೋ ಸಾಧ್ಯತೆಗಳಿದೆ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬಿರು ಬಿಸಿಲ ನಾಡಿನ್ಯಾಗ ವೀರದೇವರ ಸೀಮಿಯಾಗ ಮಹಾರಾಜ ಯೋಗದಾಗ ಇವ ಹುಟ್ಟ್ಯಾನ ಗಂಡು ಮಗ. ಹೆತ್ತವರ ಕಷ್ಟ ಕಡಿವ ಊರಿಗೆ ಕೀರ್ತಿ ತರುವ ನುಡಿತೈತಿ ಶಕುನ ಯುದ್ಧ ಮಹಾರಾಜನಾಗಿ ಮೆರೆವ. ಮಾರಿ ಮ್ಯಾಲ ದೃಷ್ಟ ಲಕ್ಷಣ ಇದೆಯವ್ವ ಹುಟ್ಟಿ ಬಂದ ಹುಲಿ ಬೀರನಾಗಿ. ಹುಟ್ಟಿ ಬಂದ ಹುಲಿ ವೀರನಾಗಿ ಊರ ಹೆಸರ ತರ ತಾನ ದೊಡ್ಡ ಸಾಹೇಬನಾಗಿ. ಹುಟ್ಟಿ ಬಂದ ಹುಲಿ ವೀರನಾಗಿ ಊರ ಹೆಸರ ತರ ತಾನ ದೊಡ್ಡ ಸಾಹೇಬನಾಗಿ. ಹುಟ್ಟಿ ಬಂದೆ ಹುಲಿ ವೀರನಾಗಿ ಊರ ಹೆಸರ ತರ ತಾನ ದೊಡ್ಡ ಸಾಹೇಬನಾಗಿ. ದೊಡ್ಡ ಸಾಹೇಬನಾಗಿ ದೊಡ್ಡ ಸಾಹೇಬ ಆಗಿ ಹುಟ್ಟಿ ಬಂದ ಹುಲಿ ಬೀರನಾಗಿ. ನಮಗೆ ಉದೋ ಉದೋ. ಮತ್ತು ಅನ್ನದಾತರನ ಅಂತ 3 ಜನ ಪ್ರೊಡ್ಯೂಸರ್ಸ್ಗೂ, ನನ್ನ ಜೊತೆ ವರ್ಕ್ ಮಾಡಿರೋ ಎಲ್ಲರಿಗೂ. ಈ ಸಾಂಗ್ ಜಿಗರಿ ದೋಸ್ತ ನೋಡಿದ ಮೇಲೆ ನಾನು 2ನೇ ಸಿನಿಮಾ ಅಂಜನ್ ಜೊತೆ ಸಾಂಗ್ ಬರೀತಾ ಇರೋದು. ಅಂಜನ್ ಅವ್ರ ಜೊತೆ ನನ್ನ ಬ್ರದರ್ ಥರ. ಬಟ್ ನನಗೆ ಅನಿಸುತ್ತು ಫಸ್ಟ್ ಒಂದು DJ ಸಾಂಗ್ ಬೇಕು, ಹೆಂಗೆ ಬರೀತೀರಿ ನೋಡ್ರಿ ಅಂತ ವೀರ ಸಮರ್ಥರು ಮತ್ತು ಮಲ್ಲಿಕಾರ್ಜುನ್ ಸರ್ ನನಗೆ ಫೋನ್ ಮಾಡಿದಾಗ ನಾನು ಎಕ್ಕ ನಿಮ್ಮ ಮಗಳು ಚುಟು ಚುಟು ಅಂತ ಐತೆ, ನಾನು ದೇಶಿ ಸ್ಟೈಲ್ ಇದೆಯಲ್ಲ ಆ ಥರನೇ ಬರೆದಿದ್ದೆ 1 ವರ್ಷನು. ಇದು ಆ ಥರ ಆಯಿತು, ಅದು 100 ಮಿಲಿಯನ್ ಆಯಿತು, ಅದಾಯಿತು, ಅದನ್ನ ಬಿಟ್ಟು ಬೇರೆ ಏನಾದರೂ ಟ್ರೈ ಮಾಡಿ ಅಂತ ಹೇಳಿದಾಗ
ಬರೆದಿರೋದೇ ಜಿಗಿರಿ ದೋಸ್ತ. ಸುಮಾರು ಚೇಂಜಸ್ಗಳನ್ನ ಮಾಡಿದ್ರು. ಅದಾದಮೇಲೆ ಇನ್ನೂ ಏನು ಅನಿಸ್ತಾ ಇದ್ದಾರೆ, ಇನ್ನೊಂದು ಸಾಂಗ್ ಬರೀರಿ ಅಂತ ಬರೆದಿದ್ದೆ, ಹುಟ್ಟಿ ಬಂದ ಹುಲಿ ವೀರನಾಗೆ ಅಂತ. ಬರೆದ ಮೇಲೆ ನನಗೊಂದು ಖುಷಿ ಅನ್ನಿಸ್ತು. ಅಲ್ಲಿಗಿಂತ ವೀರ ಸಮರ್ ಸರ್ ಒಂದ್ಸಲ ನನಗೆ ಟ್ರ್ಯಾಕ್ ಕಳಿಸಿ ರಫ್ ವಾಯ್ಸ್ ಮಿಕ್ಸ್ ಕಳಿಸಿದಾಗ ಭಾಳ ಖುಷಿ ಅನಿಸಿತ್ತು. ಬಟ್ ತೆರೆ ಮೇಲೆ ನೋಡಿದ್ಮೇಲೆ ಅನಿಸ್ತೈತೆ ಜಿಗಿರಿ ದೋಸ್ತ ಖಂಡಿತ ನಾನು 3ನೇ ಮೂಮೆಂಟ್ ತಗೊಳ್ಳೋಂಥ ಒಂದು ಸಾಂಗ್ ಆಗುತ್ತೆ ಅಂತ. ಆ ಸಾಂಗಿನ ಯಶಸ್ಸಿನ ಒಂದು ಪ್ರೋಗ್ರಾಮ್ ಆಗಿ ಮತ್ತೆ ನಾನೊಂದು ಮೂಮೆಂಟ್ ತಗೊಳ್ಳೋಂಥ ಪ್ರೋಗ್ರಾಮ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಮಾಳೋ ಬ್ರದರ್ ಚೆನ್ನಾಗಿ ಆಡಿದ್ದಾರೆ ಮತ್ತು ಶಿವಾನಿ ಅವರು ಚೆನ್ನಾಗಿ ಆಡಿದ್ದಾರೆ. ಬಟ್ ಎಲ್ಲರಿಗೂ ಒಂದು ಸಕ್ಸಸ್ ಸಿಕ್ಕು, ಅವ್ರವ್ರ ಕ್ರೆಡಿಟ್ ಅವ್ರವ್ರಿಗೆ ಸಿಗಲಿ. ಎಲ್ಲ ನುರಿತವರು ಎಲ್ಲರೂ ಮಾತಾಡಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡೋವಂಥದ್ದು ಏನಿಲ್ಲ. ಒಂದು ಹೇಳೋದೇನೆಂದರೆ, ಮೈಗಳ್ಳನು ತನ್ನ ಪ್ರತಿಯೊಂದು ಕೆಲಸಕ್ಕೆ ದೈವವನ್ನು ಅವಲಂಬಿಸಿ ಮಿಡುಕುತ್ತಾನೆ. ಮೈಗಳ್ಳನು ತನ್ನ ಪ್ರತಿಯೊಂದು ಕೆಲಸಕ್ಕೆ ದೈವವನ್ನು ಅವಲಂಬಿಸಿ ಮಿಡುಕುತ್ತಾನೆ. ಶ್ರಮಜೀವಿಗಳನ್ನು ದೇವರೇ ಹುಡುಕುತ್ತಾನೆ. ಈ ಶ್ರಮ ವ್ಯರ್ಥ ಆಗದಿರಲಿ ಅಂತ ಎಲ್ಲ ಟೀಮ್ಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಶಿವ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಊರಲ್ಲಿದ್ದಾಗ ಒಂದು ಹುಡುಗರನ್ನು ನೋಡಿದ್ದು. ಓಕೆ, ಈ 10th ಫೇಲ್ ಆಗಿರ್ತಾರಲ್ಲ ಅಂತ ಹುಡುಗರ ಜೀವನ ಕಥೆ ಇಟ್ಕೊಂಡು ಮಾಡೋದು ಸರ್. ಓಕೆ, ಇಲ್ಲ ಅದ್ಭುತ ಅಂತ ಹೇಳಲ್ಲ, ನಮ್ಮೆಲ್ಲರ ಜೀವನದಲ್ಲಿ ನಡೆದಿರುವಂಥ ಒಂದು ಕಥೆ ಇದು. ಹಳ್ಳಿಯಲ್ಲಿ ಎಲ್ಲ ಹುಡುಗರ ಕಥೆಯಲ್ಲಿ ಇದು ಒಂದು ಕಥೆ, ಹುಲಿಬೀರ ಅಂತ. ಹೇಳಿ ಸರ್. ಆಗಲಿ ಸರ್, ತಮ್ಮ ಹಾರೈಕೆಯಿಂದ. ಸರ್ ಸರ್ ಹೌದು, ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಓಕೆ ಎಲ್ಲರೂ ಕಲಿತು ಸಿಟಿಗೆ ಬಂದುಬಿಡ್ತಾರೆ. ಓಕೆ, ಆದರೆ ಹಳ್ಳಿಯಲ್ಲಿ ಇದ್ಕೊಂಡು ಹಳ್ಳಿಯನ್ನು ಉದ್ಧಾರ ಮಾಡುವಂಥವ್ರು, ಈಗ 10th ಫೇಲ್ ಆದವ್ರು ಇರ್ತಲ್ಲ, ಅವರೇ ಮೆಂಬರ್ ಆಗಲಿ ಅಥವಾ ಏನೋ ZP ಆಗಿ ಅಥವಾ ಏನಾದರೂ ಉದ್ಧಾರ ಮಾಡೋದು ಅವರೇ. ಅದನ್ನು ಈ ಚಿತ್ರದಲ್ಲಿ ಹೇಳಿದೆ ಸರ್. ಹಂಗಂತಲ್ಲ. ಓಕೆ ಸರ್, ಮೆಸೇಜ್ ಅಂತ ಹೇಳ್ತಾ ಇಲ್ಲ, ಎಂಟರ್ಟೈನ್ಮೆಂಟ್. ಎಕ್ಸಾಕ್ಟ್ ರೈಟ್, ಹೌದು. ಒಂದಷ್ಟು ಪ್ರಶ್ನೆಗಳನ್ನು ಒಳಗೂಡಿಸಿ ತಾವು ಉತ್ತರಿಸಿದೆ. ಎಲ್ಲರಿಗೂ ಮೊದಲಿಗೆ ನಮಸ್ಕಾರ ತಿಳಿಸ್ತೀನಿ. ಇವತ್ತು ಹುಲಿಬೀರ ಚಿತ್ರದ ತಂಡದ ಆಡಿಯೋ ರಿಲೀಸ್ಗೆ ಬಂದಿರತಕ್ಕಂಥ ಮುಖ್ಯ ಅತಿಥಿಗಳು ಮತ್ತು ಹುಲಿಬೀರ ತಂಡದವರು ಮತ್ತು ಬಾಂಧವ ಮಿತ್ರರು ಮತ್ತು ಮಾಧ್ಯಮ ಮಿತ್ರರಿಗೆ ಸುಸ್ವಾಗತ ಬಯಸ್ತೀನಿ. ಈ ಒಂದು ಸಿನಿಮಾ ಇವತ್ತು ಈ ಮಟ್ಟಕ್ಕೆ ಬರೋಕ್ಕೆ ಕಾರಣಕರ್ತ ಪ್ರೋತ್ಸಾಹಕರಾದ ಗಿರೀಶ್ ಸರ್ಗೆ ನಾನು ಫಸ್ಟು ಥ್ಯಾಂಕ್ಸ್ ಹೇಳೋಕ್ಕೆ ಭಾಳ ಇಷ್ಟಪಡ್ತೀನಿ. ಇವತ್ತು ಈ ಸ್ಟೇಜಿಗೆ ಬಂದು ನಿಲ್ಲಕ್ಕೆ ಕಾರಣ ಅವರೇ. ಸರ್ ನೀವು ಬನ್ನಿ ಸರ್ ಸ್ಟೇಜ್ಗೆ. ಗಿರೀಶ್ ಸರ್, ಸುಜಾತಾ ಮೇಡಮ್ ಅಂಡ್ ಗಿರೀಶ್ ಸರ್ ಈ ಚಿತ್ರದ ಮತ್ತೊಂದು ಏನು ಹೇಳೋದು ಶಕ್ತಿ ಅನ್ಬೇಕು. ಫಿಲ್ಮ್ ಈ ರಿಲೀಸ್ ಮಾಡೋದಕ್ಕೆ ಅಂದ್ರೆ ಹಾಡು ರಿಲೀಸ್ ಮಾಡೋದಕ್ಕೆ ಅಂತ ಸಮಯ ಬಂದಿದೆ. ನಿಮ್ಮನ್ನೆಲ್ಲ ನೋಡ್ಬಿಟ್ಟು ಬಹಳ ಖುಷಿ ಆಗ್ತಿದೆ. ಎಸ್ಪೆಷಲಿ ನಮ್ಮ ಫಿಲ್ಮಿಗೆ ಹಾಡು ಗುಣಿಸುಳಿಗೆ ವೇಣು ಸರ್ ಬಂದಿದ್ದಾರೆ. ನಾವು ಹೋಗಿದ್ವಿ. ಅವರು ಎಷ್ಟು ವಿನಯ ಅಂತಂದ್ರೆ, ನಾವು ಹೋದಾಗ ಅಷ್ಟು ದೊಡ್ಡವರು, ನಮ್ಮ ಚಿತ್ರರಂಗ ಗೊತ್ತಿರ್ಲಿಲ್ಲ. ಹೋದ್ವಿ, ನಮ್ಮನ್ನ ಕಳಿಸ್ಬೇಕಾದ್ರು ಕೂತ್ಕೋಬೇಕಾದ್ರೂ ಕಳಿಸ್ಬೇಕಾದ್ರೂ ಎದ್ದು ನಿಂತು ಕಳಿಸ್ಕೊಟ್ರು ನಮ್ಗೆ. ಅವಾಗ ಅನಿಸ್ತು ನಮ್ಗೆ ನಮ್ಮ ಪಿಕ್ಚರ್ ಬಗ್ಗೆ ನಮ್ಗೊಂದು ಅಭಿಮಾನ ಬಂತಾವಾಗ ದೊಡ್ಡವರು ನಮ್ಗಿಂದ ಸಿಕ್ಕಿದ್ದಾರೆ, ಒಳ್ಳೆ ಸಕ್ಸಸ್ ಸಿಗುತ್ತೆ ಅಂತಕೊಂಡು. ಸೊ ಅದೇ ರೀತಿ ಎಲ್ಲರಿಗೂ ಕಾಲ್ ಮಾಡಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಪ್ರತಿಯೊಬ್ಬರಿಗೂ ಹೇಳಿ ಒಂದು ಖುಷಿ ಆಯ್ತಲ್ಲ. ಇವಾಗ ನಿಮ್ಮನ್ನೆಲ್ಲ ನೋಡಿದ್ಮೇಲೆ ತುಂಬಾ ಖುಷಿ ಅನಿಸ್ತಿದೆ. ನಮ್ಮ ಪಿಕ್ಚರು ಒಂದು ರೀಚ್ ಆಗುತ್ತೆ, ಎಲ್ಲ ಸಮಾಜಕ್ಕೆ ಅಂತ ರೀಚ್ ಆಗುತ್ತೆ ಅಂತ ಅನ್ಕೋತೀನಿ ಸರ್. ಯಾವ ಸರ್? ಹೌದು ಸರ್, ಹೌದು ಸರ್, ಹೌದು ಸರ್. ನಾವು ಈಗ ಸಂಗೀತ ಕಟ್ಟಿ ಮೇಡಮ್ ಅವ್ರ ಬಗ್ಗೆ ಒಂದು ವಿಷಯ ಹೇಳ್ಬಿಡ್ತೇನೆ. ಒಂದ್ಸರಿ ಬಂದ್ರು, ಅವರೇ ಹೇಳಿದ್ರು ಸರಿ ಬರಲ್ಲ ಅಂದ್ಕೊಂಡು, ಮತ್ತೆ 2ನೇ ಸರಿ ಬಂದು ಹಾಡೋಗಿದ್ದಾರೆ. ಹಾಗೆ ಎಲ್ಲರೂ ಡೈರೆಕ್ಟರ್ ಹೇಳಿದ್ರು, ಮ್ಯೂಸಿಕ್ ಡೈರೆಕ್ಟ್ರು, ನಾನು ಇಷ್ಟು ಪಿಕ್ಚರ್ ಅಲ್ಲಿ ಮಾಡಿದ್ದಕ್ಕೆ ನಮ್ಮ ಹೀರೋ ಅಂಜನ್ ಅವರು ಪಿಕ್ಚರ್ ನೋಡಿ ನಾನು 10 ಬಿಟ್ಟು 15 ನಿಮಿಷ ಅಂತ ಇದೇ ಕಾರಣಸರ ಮಾಡಿದ್ದು. ನಮ್ದು ಎಲ್ಲರಿಗೂ ಸಪೋರ್ಟ್ ಮಾಡಿ ಸರ್, ಮುಂದಿನ ಸಪೋರ್ಟ್ ಮಾಡ್ತೀವಿ ಸರ್. ಪ್ರಚಾರ ಹೇಗ್ ಮಾಡ್ತೀರಿ ಅಂತ ಕೇಳ್ತಿದ್ದಾರೆ ಸರ್. ಪ್ರಮೋಷನ್ ಸರ್ ಪ್ರತಿಯೊಂದು ಹೋಗೋದಕ್ಕೆ ನೀವು ಕಾರಣ. ನೀವು ಮಾಡಬೇಕು, ನಾವು ಮಾಡ್ತೀವಿ, ಎಲ್ಲರೂ ಇದ್ದಾರೆ ಸರ್. ಎಲ್ಲರೂ ಸೇರ್ಕೊಂಡು ಮಾಡೋಣ ಸರ್ ನಾವು.
ಒಬ್ಬನಿಂದ ಆಗೋದಿಲ್ಲ, ನಮ್ಮ 3 ಜನದಿಂದ ಆಗುತ್ತೆ. ನಾವೆಲ್ಲ ನೀವು ನಿಮ್ಮನ್ನು ಕರೀತೀವಿ ಸರ್, ನೀವು ತನ್ನಿ, ನಾವು ನಿಮ್ಮ ಜೊತೆಗೆ ಇರ್ತೇವೆ ಸರ್. ಸರ್ ನಮ್ಮ ಭಾಷೆ UK ಇಂದ ಬಂದಿರೋರು ಸರ್, ಇಡೀ ಕರ್ನಾಟಕ ನೋಡ್ಬೇಕು ಸರ್ ನಾವು ಫಿಲ್ಮ್. ಉತ್ತರ ಕರ್ನಾಟಕಕ್ಕೆ ಸೀಮಿತ ಇಲ್ಲ, ಎಲ್ಲರೂ ನೋಡ್ಬೇಕು ಸರ್ ನಾವು. ಸರ್ ಮಾತಾಡ್ತಿದ್ದೆ ಸರ್, ಅದು ಮಾತಾಡ್ತೀವಿ ಸರ್. ಒಂದು ಹೆಜ್ಜೆ ನಾವು ಹೊಸಬ್ರು ಇವಾಗ ಬಂದಿರೋದು, ಫಸ್ಟ್ ಸ್ಟೆಪ್ ಸರ್. 2ನೇ ಸ್ಟೆಪ್ಪಲ್ಲಿ ಎಲ್ಲ ಸೇರ್ಕೊಂಡು ಮಾತಾಡ್ತೀವಿ, ಏನ್ ಮಾಡ್ಬೇಕು ಅನ್ನೋದು ಅನುಭವ ತೊಗೊಳ್ತೀವಿ ಸರ್. ಅದನ್ನು ತೊಗೊಂಡ್ಬಿಟ್ಟು ಮಾಡ್ತೀವಿ. ಗುರುವಾರ ಸರ್ ಕರಿತಿದ್ದೀವಿ, ಅವ್ರು ಎಲ್ಲರ ಹತ್ರ ಹೋಗ್ತೀವಿ ಸರ್. ಹೋಗಿ ಕರಿತೀವಿ. ಮೇ ಬಿ ಜುಲೈಯಲ್ಲಿ ಡೈರೆಕ್ಟ್ ಹೇಳಿದಂಗೆ 24 ಅಂತ ಹೇಳಿ ಸರ್, ಅದನ್ನ ಅನ್ಕೊಂಡಿವಿ ಸರ್. 24ಗೆ ಇಲ್ಲ ಸರ್, ಏನಿಲ್ಲ ಸರ್. ಅದ್ರ ಬಗ್ಗೆ ನಾವು ಇನ್ನೂ ಇದನ್ನ ಹಂಚಿಲ್ಲ ಸರ್. ನಮ್ದು ತಲೆಯಲ್ಲಿ ಇರೋದು ಹಾಡ ರಿಲೀಸ್ ಮಾಡೋದು ಅಷ್ಟೇ. ಯಾರ ಮುಖಾಂತರ ಹಾಡ ದೊಡ್ಡವ್ರು ಸಿಕ್ಕಿದ್ದಾರೆ ಸರ್, ಅವ್ರ ಮುಖಾಂತರ ಹಾಡ ರಿಲೀಸ್ ಮಾಡೋದು ಸರ್. ನಾವು UK ಇಂದ ಬಂದಿರೋರು, ಅಲ್ಲಿ ಸೊಗಡನೆ ತಂದಿದ್ದೀವಿ ಸರ್. ನಾವು ಏನಾರು ಒಂದು ಕೊಡ್ಬೇಕಂತ ಕೊಡ್ತಾ ಇದ್ದೇವೆ ಸರ್. ಅದೇ ಖುಷಿ. ನಾವು ಪಿಕ್ಚರ್ ಮಾಡಿದ ಒಂದು ಖುಷಿ ಸರ್. ಸಿನಿಮಾದಿಂದ ನಿಮಗೆ ಏನ್ ಖುಷಿ ಆಯ್ತು ಅಂತ? ಸಿನಿಮಾ ಮಾಡೋದು ಖುಷಿ ಆಯ್ತು ಅಷ್ಟೇ, ಬೇರೆ ಏನಿಲ್ಲ. ಸಿನಿಮಾ ಮಾಡೋದು ಖುಷಿ ಸರ್. ಒಂದೇ ಪಾಯಿಂಟ್, ನೀವೇನೇ ಪ್ರಶ್ನೆ ಕೇಳಿದ್ರು ಅಲ್ಲೇ ಸುತ್ತಿ ಅಲ್ಲಿಗೆ ಬರ್ತಾರೆ. ನೀವೆಲ್ಲ ಪಿಕ್ಚರ್ ನೋಡ್ಬೇಕು ಸರ್, ನಮ್ ಸಕ್ಸಸ್ ಮಾಡ್ಬೇಕು, ಅವಾಗ ಹೇಳ್ತೀವಿ ಸಿನಿಮಾದಿಂದ ಏನು ಅಂತ ಸರ್. ದಾವಲ್ ಸಾಹೇಬ ಹುಣಸಿ ಮರದ ಸರ್, ಒಳ್ಳೇದಾಗ್ಲಿ ತಮ್ಗೆ. ತಮ್ಮ ಸಿನಿಮಾದಿಂದ ಒಳ್ಳೆ ಹೆಸರು ಬರ್ಲಿ ಅಂತ ಆಶಿಸ್ತೇನೆ. ಅಶೋಕ್ ಎನ್ ತುರ್ವೇಕೆರೆ ಸರ್, ಮೇಡಮ್ ಏನ್ ಹೇಳ್ತೀರಿ ಸಿನಿಮಾ ಬಗ್ಗೆ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಜಾತಾ ಗಿರೀಶ್, ನಾನು ಗೃಹಿಣಿ. ಯಾಕಂದ್ರೆ ಇಲ್ಲಿ ಎಲ್ಲ ಮಾಧ್ಯಮದವ್ರಿಗೆ ಮತ್ತು ದಿಗ್ಗಜರಿಗೆ, ಎಲ್ಲ ಕಲಾವಿದರಿಗೆ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತೀನಿ. ಯಾಕಂದರೆ ನಾವು ಇದು ಮೊದಲೇ ಸರಿ ಈ ಥರ ಎಲ್ಲ ಸಿನಿಮಾದಲ್ಲಿ ನೋಡಬೇಕಾಗಿದ್ದು ಮತ್ತು ಕೇಳಬೇಕಾಗಿದ್ದು. ಯಾಕಂದ್ರೆ ನಾವು ಉತ್ತರ ಕರ್ನಾಟಕದಿಂದ ಬಂದವರು. ಯಾಕಂದರೆ ಈ ಕಡೆದ ಬೇರೆ, ಆ ಕಡೆದ ಬೇರೆ, ನಮ್ಮ ಕಡೆದ ಬೇರೆ. ಎಲ್ಲರೂ ಈ ಕಡೆ ಥರದೇ ಸಿನಿಮಾ ನೋಡ್ತಾರಲ್ಲ, ನಾವು ಯಾಕೆ ನಮ್ಮ ಕಡೆದು ನೋಡಬಾರ್ದು, ನಮ್ಮ ಕಡೆದು ಚಿತ್ರ ಮಾತಾಡಬಾರ್ದು, ಮಾಡಬಾರ್ದು? ಎಲ್ಲರೂ ಒಂದು ಸ್ವಲ್ಪ ಆ ಕಡೆನೂ, ಉತ್ತರ ಕರ್ನಾಟಕದ ಕಡೆನೂ ಬರಬೇಕು ಅಂತ ನಮ್ಮ ಆಸೆ. ಯಾಕಂದರೆ ನಾವು ಅಲ್ಲಿಂದ ಇಷ್ಟು ದೂರ ಬಂದು ಸಿನಿಮಾ ಮಾಡೋದು, ಈ ಕಡೆ ಎಲ್ಲನೂ ಶೂಟಿಂಗ್ ಎಲ್ಲ ಈ ಕಡೆ ಆಗ್ತಾವೆ, ನಮ್ಮ ಊರ ಕಡೆ ಆಗಲ್ಲ. ಅದು ಒಂದು ಉದ್ದೇಶದಿಂದ. ಮತ್ತು ನಮ್ಮ ಡೈರೆಕ್ಟರ್ ಸಾಹೇಬರು ಆ ಕಡೆಯವರು, ನಾವು ಎಲ್ಲರೂ ಆ ಕಡೆಯವರು. ನಮ್ಮ ಅಶೋಕ್ ಸರ್ ಮಾತ್ರ ಇಲ್ಲಿಯವರು, ಬೆಂಗಳೂರು ಕಡೆದವರು, ತುರುವೇಕೆರೆದವರು. ಅದನ್ನು ನಾವು ಇದೊಂದು ಚಾಲೆಂಜ್ ಆಗಿ ತಗೊಂಡು ಬೆಳೆಸಬೇಕು ಉತ್ತರ ಕರ್ನಾಟಕ ಕಡೆದ್ದು ಅಂತ ನಾವು ಇವತ್ತಿನ ದಿನ ಹುಲಿವೀರ ಚಿತ್ರದ ಒಂದು ಸಾಂಗ್ ರಿಲೀಸ್ ಮಾಡಲಿಕ್ಕೆ ಎಷ್ಟೊಂದು ದಿನ ಟೈಮು, ಡೇಟು ಎಷ್ಟು ಸರಿ ಮಾಡಿ ರೆಡಿ ಮಾಡಿ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಇವತ್ತು ಕೂಡಿ ಬಂತು, ಗುರುವಾರ. ಅದು ಒಳ್ಳೆಯ ದಿನ ಅನ್ಕೊಂಡ್ವಿ. ತಮ್ಮೆಲ್ಲರ ಆಶೀರ್ವಾದದಿಂದ ಮತ್ತು ತಮ್ಮ ಕಡೆ ಇದೆ, ಮಾಧ್ಯಮದವ್ರ ಕಡೆ ಮನೆ ತಲುಪಿಸುವುದು ಮತ್ತು ಯೂಟ್ಯೂಬ್ ಚಾನಲ್ದವರು ಇದನ್ನು ಬೆಳೆಸಿ, ನಮ್ಮನ್ನು ಬೆಳೆಸಿ, ಇದನ್ನು ಬೆಳೆಸಿದರೆ ನಾವು ಇನ್ನೂ ಅಷ್ಟು ಎಲ್ಲನೂ ಕಲಾವಿದರು ಬೆಳಿಬೋದು, ನಮ್ಮಂಥ ನಿರ್ಮಾಪಕರು ಬೆಳಿಬೋದು ಅನ್ನೋದು ನಮ್ಮ ಆಸೆ. ಮತ್ತು ನಮ್ಮ ಸರ್ ಅವರು ಬೆನ್ನೆಲುಬಾಗಿ ನಮ್ಗೆ ನಿಂತಿದ್ದಾರೆ. ನೀವೆಲ್ಲರೂ ನಿಂತಿದ್ದಕ್ಕೆ ನಾವು ಈ ಸ್ಟೇಜ್ ಮೇಲೆ ಬಂದು ನಿಂತಿರೋದು. ಮತ್ತು ನಮಗೆ ತಮ್ಮ ಕೈಯಲ್ಲಿದೆ ಸರ್. ಅದೇ ಸರ್, ನೀವೆಲ್ಲರೂ ಮಾಧ್ಯಮದವ್ರು ಎಲ್ಲ ಕಡೆನೂ ತಲುಪಿಸಿದ್ರೆ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಎಲ್ಲ ರಾಜ್ಯಗಳಿಗೂ ತಲುಪುವಂಥ ಸಿನಿಮಾ ನಾವು ಮಾಡಿದ್ವಿ. ಅದು ಎಲ್ಲ ಭಾಷೆದಲ್ಲೂ ಆಗಬೇಕು ಅಂತ ನಮ್ಮ ಆಸೆನೂ ಇದೆ. ಮತ್ತು ನಮಗೆ ವೀರ್ ಸಮರ್ಥ್ ಸರ್ ಅವರು ಭಾಳ ನಮಗೆ ಇದು ಹೆಲ್ಪ್ ಮಾಡಿದ್ದಾರೆ. ಮತ್ತು ಅವರು ಇದ್ದಿದ್ದರಿಂದ ನಮ್ಮ ಹಾಡುಗಳು ಎಲ್ಲವೂ ಒಳ್ಳೆಯದಾಗಲಿ. ಮತ್ತು ಅದೇ ರೀತಿ ನಾಗೇಂದ್ರ ಪ್ರಸಾದ್ ಸರ್ ಅವರು ಬರೆದು ಕೊಟ್ಟಂಥ ಸಂಗೀತ, ಅವರಿಗೂ ಕೂಡ ನಾವು ಧನ್ಯವಾದಗಳು ಹೇಳ್ತೀವಿ. ಯಾಕಂದರೆ ಅವರು ಬಂದಿಲ್ಲ ಇವತ್ತು. ಮೇಡಮ್ ಅವರು, ಸಂಗೀತ ಮೇಡಮ್ ಅವರು, ಶಿವಾನಿ ಮೇಡಮ್ ಅವರು, ಹಾಗೆ ಮಾಳು ಅವರು, ಮತ್ತು ಇನ್ನೂ ಯಾರು ಅವರು, ಶಿವು ಬೆಂಗೇರಣ್ಣ ಅವರು, ಎಲ್ಲರಿಗೂ ಒಳ್ಳೇದು ನಮಗೆ ಮಾಡಿಕೊಟ್ಟಿದ್ದಾರೆ. ನಮಗೆ ಏನು ಮಾತಾಡಬೇಕು ಅಂತ ನಾನು ಹಂಗೆ ಮಾತಾಡ್ತಾ ಇದ್ದೀನಿ. ಇಲ್ಲ, ನೀವು ಅಂಜಿದ್ದಕ್ಕಿಂತ ಭಾಳ ಚಲೋ ಮಾತಾಡ್ತಿದ್ದೀರಿ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಮೇಡಮ್. ಬೇಸಿಕಲಿ ನಾನು ಉತ್ತರ ಕರ್ನಾಟಕ ಬೇಸ್ನಲ್ಲ, ಆದರೆ ನಾನು ನನ್ನ ಟ್ಯಾಗ್ಲೈನಲ್ಲಿ ಹಾಕ್ಕೊಂಡಿದ್ದೀನಿ ತುರುವೇಕೆರೆ ಅಂತ. ನಾನು ಹುಟ್ಟಿ ಬಂದಿದ್ದೆಲ್ಲ ಪೂರ್ತಿ ಬೆಂಗಳೂರು, ಬಟ್ ನನ್ನ ಸ್ವಂತ ತಂದೆ ತಾಯಿ ಊರು ಬಂದು ತುರುವೇಕೆರೆ.
ಫಸ್ಟ್ ಟೈಮು ನಾನು ಇವ್ರನ್ನ ದಾವಲ್ ಸರ್ನ ಮತ್ತು ಗಿರೀಶ್ ಸರ್ ಮೀಟ್ ಮಾಡಿದಾಗ ಅವರು ಒಂದು ಉತ್ತರ ಕರ್ನಾಟಕದ ಒಂದು ಏನೋ ಒಂದು ಆಲೋಚನೆ ಹೇಳಿದರು. ನಾನು ಏನು ಮುಂದಕ್ಕೆ ಏನು ಯೋಚನೆ ಮಾಡಲಿಲ್ಲ. ಅವರು ಏನೋ ಒಂದು ಪ್ರೋತ್ಸಾಹ ಅವರು ನನಗೆ ಕೊಡಿ, ನಾವೇನೋ ನಮ್ಮ ಊರಿಗಾಗಿ ನಾವು ಕೊಡಬೇಕು, ದಯವಿಟ್ಟು ನೀವು ಒಂದು ಬೆನ್ನೆಲುಬಾಗಿ ನಿಂತ್ಕೊಳ್ಳಿ, ಅದು ಏನೋ ಒಂದು ಸಾಥ್ ಕೊಡಿ ಅಂತ ಕೇಳಿದ್ರು. ನಾವು ಏನೂ ಮಾತಾಡ್ದಲೇ ಆಯಿತು ಅಂತ ಬಂದೆ. ಇವತ್ತು ಈ ವೇದಿಕೆ ಮೇಲೆ ನಿಲ್ಲಕ್ಕೆ ಕಾರಣ ದಾವಲ್ ಸಾಹೇಬರು, ಗಿರೀಶ್ ಸರ್, ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಸೊ ಇನ್ನು ಹಾಡುಗಳು ನಾವು ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀವಿ, ನೀವೆಲ್ಲರೂ ಮೆಚ್ಚುಗೆಯನ್ನು ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಇದೇ ಥರ ಪ್ರೋತ್ಸಾಹನ ದಯವಿಟ್ಟು ನಮಗಿದು ಮೊದಲ ಚೊಚ್ಚಲ ಕಾಣಿಕೆ, ಸಾಯಿ ಸ್ಟಾರ್ ಸಿನಿಮಾಸ ಮೊದಲ ಚೊಚ್ಚಲ ಕಾಣಿಕೆ, ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಹಾರೈಸಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೀನಿ. ನಮಸ್ಕಾರ ಸರ್. ಸರ್, ಇದು ಆಕಸ್ಮಿಕವಾಗಿ ಈ ಸಿನಿಮಾನ ನಾವು ಮಾಡಲಿಕ್ಕೆ ತಯಾರಿ ಮಾಡಿದ್ದು. ನಮ್ಮ ನಿರ್ದೇಶಕರು ಮತ್ತು ಅಂಜನ್ ಅವರು ಒಂದು ಎರ್ರಾಬಿರಿ ಮೂವಿ ಸಲುವಾಗಿ ಬಂದಾಗ ನನಗೆ ಪರಿಚಯ ಆದರು. ಅವರಲ್ಲಿರೋ ಟ್ಯಾಲೆಂಟನ್ನು ಅವ್ರ ಜೊತೆಗೆ ಒಂದು ಲಂಚ್ ಮಾಡಿದ್ವಿ ಅಷ್ಟೇ. ಅದನ್ನು ನೋಡಿ ನಮ್ಮ ನಿರ್ದೇಶಕರು ನೋಡಿ 10 ವರ್ಷದಿಂದ ಅವ್ರಿಗೇನು ಅವಕಾಶ ವಂಚಿತರಾಗಿದ್ದರು ಅನಿಸ್ತು. ಒಳ್ಳೆ ಟ್ಯಾಲೆಂಟ್ ತುಂಬ ಇದೆ ಅವ್ರ ಹತ್ರ. ಅಂಜನ್ ಅವ್ರ ಹತ್ರ ತುಂಬ ಟ್ಯಾಲೆಂಟ್ ಇತ್ತು. ನನಗೆ ಎಲ್ಲೋ ಒಂದು ಕಡೆ ಈಗ ಒಂದು 5 ವರ್ಷ ಹಿಂದ್ಗಡೆ ನಾನು ಹೇಳೋದು, ಆವಾಗ ನನ್ನ ತಲೆಯಲ್ಲಿ ಚೆಗರು ಹೊಡಿತು, ಉತ್ತರ ಕರ್ನಾಟಕದ್ದು ಬೇಸ್ ಇಟ್ಕೊಂಡು ಯಾಕೆ ಇವ್ರನ್ನ ಬೆಳೆಸಬಾರ್ದು, ಪ್ರೋತ್ಸಾಹ ಮಾಡಬಾರ್ದು ಅಂತ ವಿಚಾರ ಬಂದಾಗ ನನ್ನ ಮನಸ್ಸಲ್ಲಿ ನನ್ನ ಸ್ನೇಹಿತರು, ನನ್ನ ಕ್ಲಾಸ್ಮೇಟ್ ಹುಣಸಿ ಮರದ್ ಸರ್, ಆಮೇಲೆ ನಂತರ ನಮ್ಗೆ ಅಶೋಕ್ ಸರ್, ಇವರೆಲ್ಲ 3 ಜನ ಕೂತ್ಕೊಂಡು ಒಂದು ಸಬ್ಜೆಕ್ಟ್ ಇದೆ, ಒಳ್ಳೆ ನಿರ್ದೇಶಕರು ಒಂದು ಸ್ಟೋರಿ ಬರೆದಿದ್ದಾರೆ, ಉತ್ತರ ಕರ್ನಾಟಕ ಬೇಸ್ ಇರುವಂಥದ್ದಿದೆ, ಉತ್ತರ ಕರ್ನಾಟಕದ ಕಲಾವಿದರನ್ನೇ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ರೆ ಹೇಗೆ ಅಂತ ಮಾಡಿದಾಗ ನಮ್ಮ ಅಶೋಕ್ ಸರ್ ಭಾಳ ಬಹುಮುಖ ಪ್ರತಿಭೆ. ಅವರು ಎಲ್ಲದರಲ್ಲೇನೂ ತಲೆ ಓಡ್ತಾ ಇರುತ್ತೆ. ಈ ವಿಚಾರ ಬಂದಾಗ ಹಲವಾರು ಬಾರಿ ಎಲ್ಲ ತಲೆಯಲ್ಲಿ ಬಂತು. ಮತ್ತು ನನ್ನ ಪತ್ನಿ ಕೂಡ ಸಿನಿಮಾದ್ದು ಭಾಳ ಹುಚ್ಚು. ಅಲ್ರಿ ಈ ಸಿನಿಮಾ ಉತ್ತರ ಕರ್ನಾಟಕದ ಸಿನಿಮಾ ಮಾಡಿದರೆ ಏನಾಗುತ್ತೆ, ಮಾಡ್ರಿ ನೋಡೋಣ ಅಂತೇಳಿ. ಆಯಿತು, ನೀನೇ ಮಾಡು, ನಿನ್ನ ಆಸಕ್ತಿ ಇದೆಲ್ಲ ನೀನೇ ಮಾಡು ಅಂತೇಳಿ ನಾನು ಬೆನ್ನೆಲುಬಾಗಿ ನಿಂತೆ ಈ ಒಂದು ಚಿತ್ರ ಮೂಡಿ ಬಂದಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ವೀರ್ ಸಮರ್ಥರು, ಆಮೇಲೆ ಇದರಲ್ಲಿ ಎಲ್ಲ ಸಿಂಗರ್ಸು, ಹಾಡುಗಾರರು, ಮಾಳು ನಿಪ್ನಾಳದಂತೂ ಸೂಪರ್ ಡೂಪರ್ ಹಿಟ್ ಅಂತ ಸಾಂಗ್ ಕೊಟ್ಟಿದ್ದಾರೆ. ಅದು ಎಲ್ಲ ಟ್ಯಾಕ್ಟರ್ಗಳಲ್ಲಿ ಓಡುತ್ತೆ ಅಂತ ನನಗೆ ತಲೆಯಲ್ಲಿ ಓಡ್ತಾ ಇದೆ. ಯಾವುದೋ ಟ್ಯಾಕ್ಟರ್ಗಳು ಬಂದರೆ ಟ್ಯಾಕ್ಟರಲ್ಲಿ ಓಡ್ತಾ ಇರುತ್ತೆ ಅಂತೇಳಿ ನನಗೆ ಅನಿಸ್ತಾ ಇದೆ ಸರ್. ಆಮೇಲೆ ಸಂಗೀತ ಕಟ್ಟಿ ಮೇಡಮ್ದಂತೂ ಅದ್ಭುತ ಅದು ಹಾಡು. ಅದನ್ನು ಹಾಡು ಕೇಳಿದ್ರೆ ಎಲ್ಲ ಕೈ ಮುಗಿಬೇಕು ಅನಿಸ್ಬಿಡುತ್ತೆ. ಅಂಥ ಒಂದು ಅದ್ಭುತವಾಗಿ ಹಾಡನ್ನು ಅವರು ಕೊಟ್ಟಿದ್ದಾರೆ. ಇದು ಎಲ್ಲ ಒಂದು ಚಿತ್ರ ಏನು ನಮ್ಮ ಸ್ನೇಹಿತರು, ನಮ್ಮೆಲ್ಲ ಚಿತ್ರರಂಗದ ಬಳಗ ಏನು ಮಾಡಿದ್ದಾರೆ ಅವರೆಲ್ಲರಿಗೂ ತುಂಬ ಯಶಸ್ವಿ ಸಿಗಲಿ ಅಂತೇಳಿ, ಮತ್ತು ಉತ್ತರ ಕರ್ನಾಟಕಕ್ಕೆ UKಗೆ ಜಯವಾಗಲಿ ಅಂತೇಳಿ ಸಂದರ್ಭ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸುಜಾತಾ ಮೇಡಮ್. ಥ್ಯಾಂಕ್ ಯು ಅಶೋಕ್ ಸರ್. ಥ್ಯಾಂಕ್ ಯು ಹುಣಸಿ ಮರ್ದ ಸರ್. ಧನ್ಯವಾದಗಳು ನಿರ್ದೇಶಕರೇ. ಥ್ಯಾಂಕ್ ಯು. ಈ ಒಂದು ಅದ್ಭುತವಾದಂಥ ನಮ್ಮ ಉತ್ತರ ಕರ್ನಾಟಕದ ಸೊಗಡಿದ ಹುಲಿಬೀರ ಮೂವಿ, ನಮ್ಮ ಉತ್ತರ ಕರ್ನಾಟಕದ ಸೊಗಡಿನಲ್ಲಿ ಹುಲಿಬೀರ ಬರ್ತಾ ಇದೆ ಅಂದ್ರೇ ನಮಗೆ ಒಂಥರ ಖುಷಿ. ಈ ಮೂವಿಯಲ್ಲಿ ನಾನು ಹಾಡಿದ್ದೀನಿ ಅಂದರೆ ಇನ್ನೂ ಡಬಲ್ ಟ್ರಿಬಲ್ ಖುಷಿ. ಅದಕ್ಕಾಗಿ ನಮ್ಮ ಎಲ್ಲ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ನಮ್ಮ 3 ಪ್ರೊಡ್ಯೂಸರ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ, ಈ ಒಂದು ಮೂವಿ ಹಿಟ್ ಆಗಲಿ ಅಂತ ಶಿವನಿಗೆ ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ಲಹರಿ ಸರ್ ಅವರಿಗೆ ಕೂಡ ನಮಸ್ಕಾರಗಳು, ಸಂಗೀತ ಕಟ್ಟಿ ಮ್ಯಾಮ್ ನಮಸ್ತೆ, ಗುರುರಾಜ್ ಸರ್ ಎಲ್ಲರಿಗೂ ನಮಸ್ಕಾರಗಳು ಹೇಳುತ್ತಾ, ಇದು ನನ್ನ ಸೆಕೆಂಡ್ ಮೂವಿ. ನಮ್ಮ ವೀರ್ ಸಮರ್ಥ್ ಸರ್ ಅವರು, ನಾವು ಒಂದು ಕರ್ನಾಟಕದ ಕಿರೀಟ ನಮ್ಮ ವೀರ್ ಸಮರ್ಥ್ ಸರ್ ಹೇಳಿದಾಗೆ ನಾವು ಬೀದರಿಂದ ಬಂದೀವಿ. ಅದೊಂದು ನಮಗೆ ಭಾಳ ಹೆಮ್ಮೆ, ಖುಷಿ ಅಂತ ಹೇಳ್ತೀನಿ. ವೀರ್ ಸಮರ್ಥ್ ಸರ್ ಅವರು ನನಗೆ ಇದು 2ನೇ ಸತಿ ಹಾಡಿಸ್ತಾ ಇರೋದು. ಮೊಟ್ಟ ಮೊದಲು ಮೂವಿ ಒಂದು ಸರಳ ಪ್ರೇಮ ಕಥೆ ಅಂತ ಎಲ್ಲ ಮಾತನ್ನು ಮತ್ತು ಕೃಷ್ಣ ಎನ್ನಬಾರದೆ ಈ 2 ಹಾಡು ಹಾಡಿಸಿದ್ದಾರೆ. ಅವರಿಗೆ ಅನಂತನದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಒಂದು ನಮ್ಮ ಹುಲಿಬೀರ ಮೂವಿಯಲ್ಲಿ ಜಿಗಿರಿ ದೋಸ್ತ ಅಂತ ನಮ್ಮ ಮಾಳು ಅಣ್ಣ ಜೊತೆ ಹಾಡಿ ಭಾಳ ಖುಷಿ ಆಗ್ತಾ ಇದೆ. ಈ ಮೂವಿ ಆಗಲಿ, ಈ ಒಂದು ಪ್ರತಿಯೊಬ್ಬ ಎಲ್ಲ ಹಾಡು ಫೇಮಸ್ ಆಗುತ್ತೆ, ಪಾಪ್ಯುಲರ್ ಆಗುತ್ತೆ ಅಂತ
ನನ್ನ ಮನಸ್ಸು ಹೇಳ್ತಾ ಇದೆ. ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್, ಟೆಕ್ನಿಷಿಯನ್ಸ್ ಎಲ್ಲರ ಸಪೋರ್ಟ್ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಇದ್ರೇ ನಮ್ಮ ಎಲ್ಲ ಸರ್ ಹೇಳಿದಾಗೆ ನಿಮ್ಮೆಲ್ಲರ ಸಪೋರ್ಟ್ ಇದ್ರೇ ನಾವು ಬೆಳಿಲಿಕ್ಕೆ ಸಾಧ್ಯ ಅಂತ. ಖಂಡಿತ ಸರ್, ಅದು ಮಾತು ನಿಜಾನೇ. ಅಷ್ಟೇ, ನಿಮ್ಮೆಲ್ಲರ ಸಪೋರ್ಟ್ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಶಿವಾನಿ, ಥ್ಯಾಂಕ್ ಯು ಮಾಡು ಅವರೇ, ಧನ್ಯವಾದಗಳು. ಧನ್ಯವಾದಗಳು. ಪರ್ಫೆಕ್ಟ್ ಆಗಿ ನನ್ನ ಜೊತೆ ಇದ್ರು. ತಾಯಿ ಕ್ಯಾರೆಕ್ಟರ್ ಮಾಡಿದ್ದು ನಮ್ಮ ಸುರಂದ ಅಮ್ಮ. ರಂಗಾಂಡ್ರಿಗೂ ಸರ್ ಅಂದ್ರು ಪಕ್ಕ ನಮ್ಮ ಅಜ್ಜನ್ ಕ್ಯಾರೆಕ್ಟರ್ ಮಾಡಿದಾರ. ಹಳ್ಳಿಯಾಗ ಹೆಂಗಿರ್ತಾರ ಹಂಗೆ ಅದಾರ ಅವರು. ಸೊ ಈ ಸಿನಿಮಾ ಬಗ್ಗೆ ಈಗ ಜಾಸ್ತಿ ಹೇಳ್ಬಿಟ್ರೆ ಮನೆಗೆ ಹೋಗಿ ನಾನು ಕ್ಲಾಸ್ ತಗೋತಾರ ಇವರು, ಅದಕ್ಕೋಸ್ಕರ ಜಾಸ್ತಿ ಹೇಳಲ್ಲ. ಟ್ರೈಲರ್ ರಿಲೀಸ್ಗೆ ಹೇಳ್ತೀನಿ. ಇಷ್ಟ ನನ್ನ ಪಾತ್ರ ಅಂದ್ರೆ ಹಳ್ಳಿಲಿರೋ ಹುಡುಗನ, ಓದಿರೋ ಹುಡುಗನ ಯಾವ ತರ ಯೂಸ್ ಮಾಡ್ಕೋತಾರೆ, ಬಟ್ ಅದೇ ಹುಡುಗ ಇಡೀ ಊರಿಗೂ ಬೇಕಾಗ್ತಾನೆ. ಅದು ಹೆಂಗ್ ಬೇಕಾಗ್ತಾನೆ, ಇಡೀ ಊರ ಚೇಂಜ್ ಮಾಡ್ತಾನೆ, ಅದು ಹೆಂಗ್ ಚೇಂಜ್ ಮಾಡ್ತಾನೆ ಅನ್ನೋದು ಕತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಂಡ್ ಸ್ವಾಗತ, ಲೇಟ್ ಆಗಿ ಹೇಳ್ತಿದ್ದೀನಿ, ಕ್ಷಮೆ ಇರಲಿ. ದಯವಿಟ್ಟು ಹರಿಸಿ ಬೆಳೆಸಿ ಆಶೀರ್ವಾದ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಅಂಜನಾ ಅವರೇ, ಧನ್ಯವಾದಗಳು. ಹುಲಿಬೀರ ಇದು ನನ್ನ ಫಸ್ಟ್ ಸಿನಿಮಾ. ಸೊ ಫಸ್ಟ್ ಸಿನಿಮಾ ಅಂದ್ರೆ ಯಾವುದೇ ತಾಯಿಗೆ ಒಂದು ಫಸ್ಟ್ ಮಗು ಅಂದ ತಕ್ಷಣ ಒಂಥರ ಸ್ಪೆಷಲ್ ಫೀಲ್ ಇರ್ತದೆ. ಸೊ ನನಗಿದು ಭಾಳ ಸ್ಪೆಷಲ್. ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಮಲಿಕ್ ಸರ್. ನಾನು ಭಾಳ ಕಾಡ್ಸಿದ್ದೆ ನಿಮಗೆ ಬರ್ಬೇಕು, ಏನು ಮಾಡಬೇಕು, ಭಾಳ ಕ್ವಶನ್ಸ್ ಇತ್ತು ನಂಗೆ. ಈ ಸಿನಿಮಾ ಮಾಡಲಿ, ಹೆಂಗೆ ಮಾಡಲಿ, ಬಿಕಾಸ್ ನಾ ಯೂಟ್ಯೂಬ್ ಒಳಗೆ ಮಾಡ್ಕೋತ ಬಂದಕ್ಕೆ ಸಿನಿಮಾ ಅಂದ ತಕ್ಷಣ ಒಂದು ದೊಡ್ಡ ಇಂಡಸ್ಟ್ರಿ, ಅಲ್ಲಿ ಬಂದು ಏನು ಏನು ಗೊತ್ತಿಲ್ಲ, ಕ್ಯಾಮ್ರಾ ಹೆಂಗೆ ಫೇಸ್ ಮಾಡಬೇಕು ಏನು ಗೊತ್ತಿಲ್ಲ. ಎಷ್ಟು ಸರಳವಾಗಿ ನಂಗೆಲ್ಲ ತಿಳಿಸ್ಕೊಟ್ರು, ಏನು ಗೊಂದಲ ಇರಲಿಲ್ಲ. ಫಸ್ಟ್ ಡೇ ಸ್ವಲ್ಪ ನಂಗೆ ನರ್ವಸ್ ಇತ್ತು, ಬಟ್ ಸರ್ ಬಂದು ಏನಾಗಲ್ಲ ಆರಾಮಾಗಿ ಮಾಡುವ ಅಂತಂದು ಹೇಳಿ ಸೊ ನಂಗೊಂದು ಹೋಪ್ಸ್ ಕೊಟ್ಟರೆ. ಸೊ ಸಿನಿಮಾ ಏನು ಅಂತ ನಂಗೆಲ್ಲ ಕಲಿಸ್ಕೊಟ್ರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ಎಲ್ಲ ಪ್ರೊಡ್ಯೂಸರ್ಸ್ಗೂ ನಮಗೊಂದು ಇಷ್ಟೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಗೆಲ್ಲರಿಗೂ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ. ನನ್ನ ಫಸ್ಟ್ ಸಿನಿಮಾ ನಂಗೆ ಏನು ಮಾತಾಡ್ಬೇಕಂತ ಗೊತ್ತಾಗತ್ತಿಲ್ಲ, ಬಟ್ ನಂಗೆ ಭಾಳ ಖುಷಿ ಅದ ಸಿನಿಮಾ ಒಳಗೆ. ಫಸ್ಟ್ ಸಿನಿಮಾ ನಂಗೆ ಇಷ್ಟೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದ್ದು. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ, ಈಗೆಲ್ಲ ಮನೆಯೊಳಗೆ ಒಬ್ಬಕ್ಕೆ ಹಟ್ಟಮಾರಿ ಹೆಣ್ಮಗಳು ಇರ್ತಾಳೆ, ನಂಗೆ ಅದು ಬೇಕಂದ್ರೆ ಬೇಕು, ನಂಗೆ ಏನೋ ಗೊತ್ತಿಲ್ಲ, ನಂಗೆ ಅದು ಬೇಕು, ನೋ ಮ್ಯಾಟರ್ ವಾಟ್, ನಾನು ಅದನ್ನು ಬೇಕಂದ್ರೆ ನಂಗೆ ಸಾಧಿಸಬೇಕು ಅದನ್ನು. ಸೊ ಇಂಥ ಒಂದು ರಗಡ್ ಕ್ಯಾರೆಕ್ಟರ್ನ ನೋಡಿ ನಂಗೆ ಸರ್ ಕೊಟ್ಟಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪರ್ಚುನಿಟಿ. ಥ್ಯಾಂಕ್ ಯು ಮನು, ಆಲ್ ದ ವೆರಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಅದೇ ರೀತಿಯಾಗಿ ಈ ಸಿನಿಮಾದಲ್ಲಿ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪ್ರೊಡ್ಯೂಸರ್ ಸರ್ಗೂ, ಸಿನಿಮಾ ನಿರ್ದೇಶಕ ಸರ್ಗೂ, ಸ್ಪೆಷಲಾಗಿ ವಿ ಶರ್ಮಾ ಸರ್ಗೂ ಥ್ಯಾಂಕ್ ಯು, ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಗೆ ಹಾಡು ಬಗ್ಗೆ ಒಂದು ಹೇಳ್ಬೇಕಂದ್ರೆ, ನಾ ಸ್ಟುಡಿಯೋಕ್ಕೆ ಸರ್ಗಳನ್ನ ಏನೋ ಕೇಳಕ್ಕಂತ ಹೋಗಿನಿ. ಸರ್ ನಂಗೆ ಉತ್ತರ ಕನ್ನಡ ಸೇರಿದವಾಗ ಒಂದು ಓನ್ ಟ್ಯೂನ್ ಮಾಡಿಕೊಡ್ಬೇಕ್ರಿ ಅಂತ. ಅದೇ ಟೈಮ್ದಾಗ ಶಿವರ್ ಸರ್ದ ಫೋನ್ ಬಂತು, ಮಾಡೋವ್ರಿ ಪಕ್ಕ ನಮ್ಮ ಉತ್ತರ ಕನ್ನಡ ಸೇರಿ ಐತಿ, ಪಕ್ಕ ನಮ್ಮ ಉತ್ತರ ಕನ್ನಡ ಭಾಷೆ ಐತಿ, ಮಳು ಹಾಡ್ಬಿಡು ಅಂತೇಳಿ ಅಂದಾಗ ಹಾಡ್ನಿ. ಹಾಡೋದ್ವಿಲ್ಲ, ನಂಗೆ ಕೇಳೋದ್ವಿಲ್ಲ, ಪಕ್ಕ ನಮ್ಮ ಜಾನಪದ ಟೈಪ್ ಗಟ್ಲಿ ಕೆಲಸ ಆಕಿತ್ತು, ಹಾಡಿ ಬಿಟ್ನಿ. ಸ್ಪೆಷಲಾಗಿ ಶಿವ ಸರ್ಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಹುಲಿಬೀರ ಹೀರೋಗಿರ್ತಕ್ಕಂಥ ನಮ್ಮ ಆತ್ಮೀಯ ಸಹೋದರ ರೂರಲ್ ಸ್ಟಾರ್ ಅಂಜನಗದ್ರು ಕೂಡ ತುಂಬ ಹೃದಯದ ಧನ್ಯವಾದ ತಿಳಿಸ್ತೀನಿ. ಇನ್ನೊಂದೆರಡು ಲೈನ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಹುಲಿಬೀರದ ಸಿನಿಮಾದ ಬಗ್ಗೆ. ಹಳ್ಳಿ ಐದ ಪ್ಯಾಟೆಗೆ ಬಂದ, ಹಳ್ಳಿ ಐದ ಪ್ಯಾಟೆಗೆ ಬಂದ, ಹುಲಿಬೀರ ಸಿನಿಮಾವನ್ನ ದೇಶಾದ್ಯಂತ ಒಯ್ದ ಅನ್ನೋ ರೀತಿಯಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಮಾಡು. ಶಿವಾನಿ ಏನ್ ಹೇಳಿ?